ಜನಧನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸ್ಟಾರ್ಟ್ಅಪ್ ಚಾಂಪಿಯನ್ಸ್ ನವ ಭಾರತದ ಶಿಲ್ಪಿಗಳು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಮೃತಾ ಯಾದವ್. ವೀಕ್ಷಕರೇ, ಸಾಮಾನ್ಯವಾಗಿ ಬಹುತೇಕ ಎಲ್ಲ ಏರಿಯಾಗಳಲ್ಲೂ ನಾವು ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡೋದನ್ನು ನೋಡಿರ್ತೀವಿ. ಇಂತಹ ಟೆಕ್ನಾಲಜಿಯನ್ನು ಸಿಂಪಲ್ ಮೆಕ್ಯಾನಿಸಮ್ ಮೂಲಕ ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ವಸ್ತುಗಳನ್ನು ಈಸಿಯಾಗಿ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಕಂಪನಿಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವೀಕ್ಷಕರೇ, ಈಗ ನಮ್ಮ ಜೊತೆ ಡಿಸ್ಕ್ರೈಬ್ ಕಂಪನಿಯ ಕೋ-ಫೌಂಡರ್ಸ್ ಆಗಿರುವ ಅಕ್ಷಯ್ ಹಾಗೂ ಕಾರ್ತಿಕ್ ಅವರಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ಡಿಸ್ಕ್ರೈಬ್, ನಿಮ್ಮ ಕಂಪನಿಯನ್ನ ಡಿಟೇಲ್ ಆಗಿ ಡಿಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಸೊ ಡಿಸ್ಕ್ರೈಬ್ ಅಂದರೆ, ಈಗ ಹಾಸ್ಪಿಟಲ್ಗಳಲ್ಲಿ ಅಡ್ಮಿಟ್ ಆದಾಗ ಏನು ನಾವು ರೆಕಾರ್ಡ್ಸ್ ಬರಿತಾ ಇದ್ರು ಹಾಸ್ಪಿಟಲಲ್ಲಿ, ಅದನ್ನು ಡಿಜಿಟಲೈಸ್ ಮಾಡೋಗೋಸ್ಕರ ಒಂದಿರುವಂತಹ ಈಸಿಯಾಗಿ ಬಳಸ್ಬೋದಾಗಿರೋಂಥ ಒಂದು ಸೊಲ್ಯೂಷನ್. ಅಂದರೆ ಇವಾಗ ಪೇಷಂಟ್ ರಿಪೋರ್ಟ್ಸ್ನ ಅಥವಾ ಅವ್ರದ್ದು ರೆಕಾರ್ಡ್ಸ್ನ ಡಿಜಿಟೈಸ್ ಮಾಡಿಬಿಟ್ಟು. ಈಗ ಬರೀ ರಿಪೋರ್ಟ್ಸ್ ಒಂದೇ ಅಲ್ಲ, ಈಗ ಏನಾಗುತ್ತೆ, ನಮಗೆ ಪೇಷಂಟ್ ಸೈಡಿಂದ ಕಾಣೋದು ರಿಪೋರ್ಟ್ಸ್ ಮತ್ತು ಒಂದು ಡಿಸ್ಚಾರ್ಜ್ ಸಮರಿ ಅನ್ನೋದಿರುತ್ತೆ. ಆದರೆ ಹಾಸ್ಪಿಟ್ಲಲ್ಲಿ ಏನಾಗುತ್ತೆ, ನರ್ಸಸ್ಗಳು, ಡಾಕ್ಟರ್ಸ್ಗಳು, ಡ್ಯೂಟಿ ಡಾಕ್ಟರ್ಸ್ಗಳು ಎಲ್ಲರೂ ರೆಗ್ಯುಲರ್ ಆಗಿ ಸುಮಾರಷ್ಟು ಡಾಕ್ಯುಮೆಂಟೇಶನ್ ಬರಿತಾ ಇರ್ತಾರೆ. ಆಮೇಲೆ ಡಾಕ್ಟರ್ ಬಂದು ಅಬ್ಸರ್ವ್ ಮಾಡಿದ್ರು, ಏನು ಅವರಿಗೆ ನೋಡಿದಾಗ ಏನು ಅನಿಸ್ತು, ಸ್ಟೆಥೋಸ್ಕೋಪ್ ಇಟ್ಟು ನೋಡ್ತಾರೆ, ಇವನ್ನೆಲ್ಲವನ್ನು ಕಂಪ್ಲೀಟ್ಲಿ ನೋಟ್ ಮಾಡ್ತಾರೆ. ಇದು ಯಾವುದು ಎಂಡ್ ಆಫ್ ದ ಡೇ ಪೇಷಂಟ್ ಕೈಗೆ ಹೋಗೋವಂಥದ್ದಲ್ಲ, ಬಟ್ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ರೌಂಡ್ಸ್ ಬಂದಾಗ ಎಲ್ಲ ಇದನ್ನೇ ರೆಫರ್ ಮಾಡುವಂಥದ್ದು. ಇದನ್ನ ರೆಫರ್ ಮಾಡಿ ಪೇಷಂಟಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು, ಹೇಗೆ ಟ್ರೀಟ್ಮೆಂಟ್ ಪ್ಲಾನ್ ಮುಂದೆ ತೊಗೊಂಡು ಹೋಗೋಣ ಅನ್ನೋದನ್ನೆಲ್ಲ ಪ್ಲಾನ್ ಮಾಡ್ತಾರೆ. ಸೊ ಈ ರೆಕಾರ್ಡ್ಸ್ ಏನಿರುತ್ತೆ ಹಾಸ್ಪಿಟ್ಲಲ್ಲಿ ಡೈಲಿ ಸುಮಾರಷ್ಟು ಡಿಪಾರ್ಟ್ಮೆಂಟ್ಗಳಲ್ಲಿ ಓಡಾಡ್ತಾ ಇರುತ್ತೆ. ಸೊ ಇದರಿಂದ ಏನಾಗುತ್ತೆ, ಪೇಷಂಟ್ ಕೇರ್ ಕಡೆಗೆ ಗಮನ ಕೊಡೋದು ಕಡಿಮೆ ಆಗ್ತಾ ಇತ್ತು ಹಾಸ್ಪಿಟ್ಲಲ್ಲಿ. ಅದರಿಂದ ಏನಾಯಿತು, ಎಲ್ಲ ಕಡೆ ಡಿಲೇಸ್ ಆಗುತ್ತೆ, ಎಲ್ಲವೂ ಆಗ್ತಾ ಇತ್ತು. ಸೊ ಇದ್ರಿಂದ ಡಿಜಿಟಲ್ ಮಾಡಿದ್ರೆ ಇದನ್ನು ಸಾಲ್ವ್ ಮಾಡ್ಬೋದು ಅನ್ನೋದು ನಮ್ಮ ಉದ್ದೇಶ ಇತ್ತು. ಆದರೆ ಏನಾಗ್ತಿತ್ತು, ಈಗ ಡಿಜಿಟಲ್ ಮಾಡೋಕ್ಕೆ ಇದುವರೆಗೂ ಏನೂ ಎಫರ್ಟ್ಸ್ ಇರಲಿಲ್ವಾ, ಯಾರು ಡಿಜಿಟಲ್ ಮಾಡಿರಲಿಲ್ವಾ ಅಂತ ನೋಡಿದ್ರೆ, ಇದುವರೆಗೂ ಏನಾಗ್ತಿತ್ತು, US ಅಬ್ರಾಡಲ್ಲೆಲ್ಲ ಏನು ವರ್ಕ್ ಆಗ್ತಿತ್ತು ಅದನ್ನು ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ವಿ. ಆದರೆ ನಮ್ಮ ಭಾರತ ಏನಿದೆ ತುಂಬ ಡಿಫ್ರೆಂಟ್ ಆಗಿದೆ. ನಮ್ಮ ಕಲ್ಚರಲ್ಲಿ ತುಂಬ ಡಿಫ್ರೆಂಟ್ ಇದ್ದೀವಿ. ಪಾಪ್ಯುಲೇಷನ್ ವೈಸ್ ತುಂಬ ಜಾಸ್ತಿ ಇದೆ, ಪೇಷಂಟ್ ಜಾಸ್ತಿ ಇದ್ದಾರೆ, ಡಾಕ್ಟರ್ಸ್ ಕಡಿಮೆ ಇದ್ದಾರೆ, ನರ್ಸಸ್ ಕಡಿಮೆ ಇದ್ದಾರೆ. ಹೀಗಿದ್ದಾಗ ಡಾಕ್ಯುಮೆಂಟೇಷನ್ ಮೇಲೆ ಜಾಸ್ತಿ ಟೈಮ್ ಹಾಕೋಕ್ಕೆ ಆಗ್ತಿರ್ಲಿಲ್ಲ. ಅದ್ರಗೋಸ್ಕರ ಏನು ಮಾಡಿದ್ವಿ, ಹೇಗೆ ಅವ್ರು ಪೇಪರ್ ಮೇಲೆ ಬರೀತಿದ್ದಾರೋ ಅದೇ ಥರ ಟ್ಯಾಬ್ ಮೇಲೆ ಬರೆಯುವಂಥ ಸೊಲ್ಯೂಷನನ್ನು ನಾವು ಮಾಡಿಕೊಟ್ವಿ. ಸೊ ಇದು ಇವಾಗ ನಾವು ಶುರು ಮಾಡಿ 1 ವರ್ಷ ಆಯಿತು. 1 ವರ್ಷದಲ್ಲಿ ಸುಮಾರು 25 ಹಾಸ್ಪಿಟ್ಲು ಅಕ್ರಾಸ್ ಕರ್ನಾಟಕ, ಸುಮಾರು 8 ಸಿಟಿಗಳಲ್ಲಿ ನಮ್ದು ಇವಾಗ ಲೈವ್ ಇದೆ. ಓಕೆ, ಅಂದರೆ ಇವಾಗ ಅದು ಡ್ಯೂರೇಷನ್ ಯಾವ ರೀತಿ ಇರುತ್ತೆ, ಅಂದರೆ ಕರೆಂಟ್ಲಿ ಆ ಸ್ಟೇಟಸ್ ಮಾತ್ರನೇ ಇರುತ್ತಾ, ಅಥವಾ ಈಗ ಆ ಪೇಷಂಟ್ ಅವಾಗ ಪ್ರೆಸೆಂಟ್ಲಿ ಇದ್ರೆ ಮಾತ್ರನಾ, ಅಥವಾ ಎನಿ ಟೈಮ್ ರಿಟ್ರೀವ್ ಮಾಡ್ಬೋದಾಗತ್ತೆ. ಈಗ ಒಂದ್ಸಲ ಮುಂಚೆ ಏನಾಗ್ತಿತ್ತು, ಮೆಡಿಕಲ್ ರೆಕಾರ್ಡ್ಸ್ ಡಿಪಾರ್ಟ್ಮೆಂಟ್ ಅಂತ ಒಂದು ಡಿಪಾರ್ಟ್ಮೆಂಟಿಗೆ ಹೋಗಿ ಕೂತ್ ಬಿಡೋದು. ಸೊ ಡಾಕ್ಟ್ರಿಗೆ ನೆಕ್ಸ್ಟ್ ಟೈಮ್ ಬಂದಾಗ ಈ ಪೇಷಂಟ್ ಬಗ್ಗೆ ಏನೋ ಹಿಸ್ಟ್ರಿ ಬೇಕು ಅಂದರೆ ಆಕ್ಸೆಸ್ ಸಿಗ್ತಿರ್ಲಿಲ್ಲ ಅದಕ್ಕೆ. ಕರೆಕ್ಟ್. ಸೊ ಇವಾಗ ಏನಾಗುತ್ತೆ, ಜಸ್ಟ್ ಕೂತ್ ಕಡೆನೆ ಅವರಿಗೆ ಎಲ್ಲ ಪೇಷಂಟ್ ಹಿಸ್ಟ್ರಿ, ಡೇಟಾ ಎಲ್ಲವೂ ಕೂಡ ಆಕ್ಸೆಸಿಬಲ್ ಇರುತ್ತೆ. ಓಕೆ, ಅವ್ರದ್ದು ಕಂಪ್ಲೀಟ್ ಹಿಸ್ಟ್ರಿ ಸಿಗುತ್ತೆ ಅಂಡ್ ಈಸಿಲಿ ಮಾನಿಟರ್ ಮಾಡ್ತಾರೆ. ಕರೆಕ್ಟ್. ಪೇಷಂಟ್ ಇನ್ ಕಂಪ್ಲೀಟ್ ಸಿಚುವೇಶನ್ ಒಂದೇ ಕಡೆ ಸಿಕ್ಕಂಗೆ ಆಗುತ್ತೆ. ಓಕೆ, ರೈಟ್. ಈ ಒಂದು ಐಡಿಯಾ ಯಾಕೆ ಬಂತು ಮತ್ತೆ ನಿಮ್ಮ ಜರ್ನಿ ಹೇಗೆ ಶುರುವಾಯಿತು? ಸೊ ನಾನು ಮತ್ತು ಅಕ್ಷಯ್ ಇಬ್ಬರು ಓದಿದ್ದು NIE ಮೈಸೂರು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ನಾವು. ಸೊ ಹೀಗೆ ಓದ್ತಾ ನಾವಿಬ್ಬರು ರೂಮ್ಮೇಟ್ಸ್ ಕೂಡ ಆಗಿದ್ವಿ. ನಮಗೆ ನಾವೇನೇ ವರ್ಕ್ ಮಾಡ್ತಾಯಿದ್ರು ನಾವು ಇಬ್ಬರು ಒಟ್ಟಿಗೆ ಒಂದೇ ಥರ ಥಿಂಕ್ ಮಾಡ್ತಾಯಿದ್ವಿ. ಏನೋ ಇಬ್ಬರು ಮ್ಯಾಚ್ ಆಗ್ತಿದೆಯಲ್ಲ, ವೈಬ್ ಏನೋ ಮ್ಯಾಚ್ ಆಗ್ತಿದೆಯಲ್ಲ ಅಂತ ನಾವು ಅನ್ಕೋತಾ ಇದ್ವಿ. ಸೊ ಹೀಗೆ ಮಾಡ್ತಾ 4th ಇಯರಿಗೆ ಬಂದ್ವಿ. ಸೊ 4th ಇಯರಲ್ಲಿ ನಮಗೊಂದು ಪ್ರಾಜೆಕ್ಟ್ ಸಿಕ್ತು, ಫಂಡೆಡ್ ಪ್ರಾಜೆಕ್ಟ್. ಸೊ ಫಂಡೆಡ್ ಪ್ರಾಜೆಕ್ಟಲ್ಲಿ ಏನಾಯಿತು ಅಂದರೆ, ನಾವು ಒಂದೊಂದನ್ನೇ ನಾವು ಜೋಡಿಸ್ಕೊಂಡು ನಾವೇ ಟೀಮ್ ಆಗಿ ವರ್ಕ್ ಮಾಡಿ ಒಂದು ಸೊಲ್ಯೂಷನ್ನ ಒಂದು 0 to ಅದು ಏನು ವರ್ಕ್ ಆಗಬೇಕು ಆ ಸೊಲ್ಯೂಷನ್ ತನಕ ನಾವು ವರ್ಕ್ ಮಾಡಿದ್ವಿ. ಸೊ ಆ ಟೀಮಲ್ಲಿ ನಮಗೆ ಅನ್ನಿಸ್ತು, ನಾವು ಏನು ಮಾಡ್ತಿದ್ದೀವಿ ಅದನ್ನು ಮುಂದೆ ತೊಗೊಂಡು ಹೋಗಬೇಕು, ಇಲ್ಲೇ ನಾವೊಂದು ಕಾಲೇಜ್ ಪ್ರಾಜೆಕ್ಟ್ ಥರ ಮಾತ್ರ ಮಾಡಬಾರ್ದು, ಮುಂದೆ ಹೋಗ್ಬೇಕಿದು ಅನ್ನೋದು. ಸೊ ಆ ಉದ್ದೇಶ ಇಟ್ಕೊಂಡು ಓಕೆ ನಾವು ಮಾಡಿದ್ವಿ, ಇಂಜಿನಿಯರಿಂಗ್ ಓದಿದ್ವಿ. ನೆಕ್ಸ್ಟು ಒಂದು ಕಂಪ್ನೀಲಿ ಕೆಲಸ ಮಾಡಿದೆ ನಾನು 1 ವರ್ಷ, ಅಕ್ಷಯ್ 1 ವರ್ಷ ಕಂಪ್ನೀಲಿ ಕೆಲಸ ಮಾಡಿದ್ವಿ. ಅದಾದಮೇಲೆ ಯೋಚನೆ ಬಂತು, ನಮ್ಮದು ಇಷ್ಟು ಚಿಕ್ಕ ಏಜಲ್ಲಿ ನಾವು ಏನಾದ್ರು ಮಾಡ್ಬೋದಲ್ಲ, ನಾವೇ ಯಾಕೆ ಕಂಪ್ನಿಗೆ ಹೋಗಿ ಬೇರೆ ಕಡೆ ಕೆಲಸ ಮಾಡೋರು ಬದಲು ನಮ್ಮದೇ ಒಂದು ಕಂಪ್ನಿ ಮಾಡ್ಬೋದಲ್ಲ ಅಂತ ನಮ್ದು ಯೋಚನೆ.
ಸೊ ಆ ಯೋಚನೆಯಿಂದ ನಾವು 2023 ಕಂಪನಿ ಬಿಟ್ಟು ನಮ್ಮದೇ ಓನ್ ಆಗಿ ಸ್ಟಾರ್ಟಪ್ ಮಾಡ್ತಾ ಹೋದ್ವಿ. ಸೊ ಫೈನಲ್ ಇಯರ್ ಪ್ರಾಜೆಕ್ಟಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಒಂದು ಸ್ಮಾರ್ಟ್ ಗ್ಲೌಸ್ ಅಂತ. ಸೊ ಅದೇನು ಮಾಡುತ್ತೆ ಅಂದರೆ ಸೈನ್ ಗ್ಲೌಸ್, ಯಾರು ಮಾತು ಬರಲ್ಲ ಅವರು ಸೈನ್ ಗ್ಲೌಸ್ ಹಾಕ್ಕೊಂಡು ಹಿಂಗೆ ಆ್ಯಕ್ಷನ್ ಮಾಡಿದರೆ ಅದು ಮಾತಾಡುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಯಾವುದಕ್ಕಾದ್ರು ಮಾತಾಡುತ್ತೆ, ಅಥವಾ ಇಂಗ್ಲೀಷ್ ಕನ್ನಡ. ಸೊ ಈ ಗ್ಲೌಸನ್ನು ನಾವು ಮಾಡಿದ್ವಿ. ಇದನ್ನು ಹೋಗಿ ನಾವು ಟ್ರೈ ಮಾಡಿದ್ವಿ, ಕೊಟ್ವಿ ಜನರಿಗೆ, ಹೇಗೆ ವರ್ಕ್ ಆಗುತ್ತೆ ಹೇಗೆ ವರ್ಕ್ ಆಗಲ್ಲ ಅವೆಲ್ಲ ನಾವು ಟ್ರೈ ಔಟ್ ಮಾಡ್ತಾ ನಮಗೆ ಕೆಲವೊಂದು ಥಿಂಗ್ಸ್ ಗೊತ್ತಾಗ್ತಾ ಹೋಗಿದ್ದೇನೆಂದರೆ ವಿ ಆರ್ ವೆರಿ ಇಂಜಿನಿಯರಿಂಗ್ ಪೀಪಲ್. ನಾವು ತುಂಬ ಇಂಜಿನಿಯರಿಂಗ್ ಆಗಿ ಥಿಂಕ್ ಮಾಡ್ತೀವಿ. ಆ್ಯಂಡ್ ಪ್ರಾಕ್ಟಿಕಲಿ ನಿಜವಾಗ್ಲೂ ಅದು ಪ್ರಾಬ್ಲಮ್ ಇದೆಯಾ ಅಂತ ನಾವು ಹುಡ್ಕಕ್ಕೆ ನೋಡಿದಾಗ ಒಂದು ಗೊತ್ತಾಗಿದೆ ಏನಂದರೆ ಕರ್ನಾಟಕ ಗೌರ್ಮೆಂಟಿಂದ ಬಾಯಿ ಬರ್ದೇವ್ರವರಿಗೆ ಅಥವಾ ಏನೇ ಪ್ರಾಬ್ಲಮ್ ಇದ್ದವರಿಗೆ ಅವ್ರು ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಒಂದು ಇದು ಮಾಡ್ತಾರೆ ಆಪ್ರೇಷನ್ಸ್. ಸೊ ಆ ಆಪ್ರೇಷನ್ಸಿಂದ ಅವ್ರಿಗೆ ಬಾಯಿ ಬರುತ್ತೆ. ನಾವು ಮಾಡಿರೋ ಗ್ಲೌಸು ಯೂಸ್ ಇಲ್ಲ ಅಂತ ನಮಗೆ ಗೊತ್ತಾಯಿತು. ಸೊ ಆ ದಾರಿಯಲ್ಲಿ ಹಿಡ್ಕೊಂಡು ನಾವು ಮತ್ತೆ ಇನ್ನೊಂದು ರೈಟೆಲ್ ಆ್ಯಪ್ ಅಂತ ಕೂಡ ಮಾಡಿದ್ವಿ. ರೈಟೆಲ್ ಕೂಡ ಸೇಮ್ ಹಿಂಗೆ ಬರೀತಾರೆ, ಬರ್ದಿದ್ದು ಮಾತಾಡುತ್ತೆ, ಆ ಥರ ಆ್ಯಪ್ ಒಂದು ಮಾಡಿದ್ವಿ. ಆ ಆ್ಯಪ್ ಕೂಡ ಕೊಟ್ವಿ. ಅದು ಯೂಸ್ ಮಾಡಿದ್ರು ಎಗೇನ್ ಅದರಲ್ಲೂ ಏನೋ ಪ್ರಾಬ್ಲಮ್ ಇತ್ತು. ಅದನ್ನು ನೋಡಿ ಇನ್ನೊಬ್ಬರು ಡಾಕ್ಟರ್ ಕರೆದು ನೀವು ಬರೆಯೋದೇನೋ ಮಾಡಿದ್ದೀರಲ್ಲ, ನಮಗೆ ಪ್ರಿಸ್ಕ್ರಿಪ್ಷನನ್ನು ಬರೆದು ಕೊಡಿ, ನಾವು ಬರೆದಿದ್ದನ್ನು ಕ್ಲೀನಾಗಿ ಒಂದು ಕ್ಲೀನ್ ಹ್ಯಾಂಡ್ ರೈಟಿಂಗಲ್ಲಿ ನಾವು ತೋರ್ಸಂಗೆ ಮಾಡೋಣ ಆ್ಯಪನ್ನು ಅಂತ ಅಂದರು. ಸೊ ದಟ್ಸ್ ವೆನ್ ನಾವು ಸ್ಟಾರ್ಟ್ ಮಾಡಿದ್ದು ಮೆಡಿಕಲ್ ಫೀಲ್ಡ್ ಎಂಟರ್ ಆಗೋಕ್ಕೆ. ಸೊ ಒಂದು ಸತಿ ಮೆಡಿಕಲ್ ಫೀಲ್ಡ್ ಎಂಟರ್ ಆದ್ವಿ, ಬರೆಯೋದೊಂದು ಆ್ಯಪ್, ಪ್ರಿಸ್ಕ್ರಿಪ್ಷನ್ ಆ್ಯಪ್ ಮಾಡಿದ್ವಿ, ಕೊಟ್ವಿ. ಎಗೇನ್ ಅದರಲ್ಲೂ ಟ್ರಯಲ್ ಆಗಿ ನಮಗೆ ಅವಾಗ ಗೊತ್ತಾಗಿದ್ದು ಏನಂದರೆ ಹಾಸ್ಪಿಟಲಲ್ಲಿ ಮೇಯ್ನಾಗಿ ಪ್ರಾಬ್ಲಮ್ ಇರೋದು ಫೈಲ್ ಮೇಂಟೆನೆನ್ಸ್, ಇನ್ಪೇಷಂಟ್ ಫೈಲ್ ಮೇಂಟೆನೆನ್ಸ್ ತುಂಬ ಪ್ರಾಬ್ಲಮ್ ಇದೆ. ಅದು ಎಷ್ಟು ಅಂದರೆ ಪೇಷಂಟ್ ಬಂದಂಗೂ ಇಡೀ ಒಂದು ರೂಮನ್ನೇ ಇಡ್ತಾರೆ ಅವ್ರ ಫೈಲನ್ನು ಮೇಂಟೈನ್ ಮಾಡೋಕ್ಕೋಸ್ಕರ. ಅದಕ್ಕೆ ಅದರ ಒಂದು ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಮೆಡಿಕಲ್ ರೆಕಾರ್ಡ್ ಡಿಪಾರ್ಟ್ಮೆಂಟು. ಇವೆಲ್ಲ ತಿಳ್ಕೊಂಡು ಎಷ್ಟೆಷ್ಟು ಖರ್ಚಾಗುತ್ತೆ, ಏನು ಪ್ರಾಬ್ಲಮ್ ಆಗುತ್ತೆ ಎಲ್ಲ ಫೇಸ್ ಮಾಡಿ ನಾವು ನೋಡ್ತಾ ಹೋದಂಗೆ ನಮಗೆ ಗೊತ್ತಾಗಿದ್ದು ನಾವು ಇನ್ಪೇಷಂಟ್ ಡಿಪಾರ್ಟ್ಮೆಂಟಿಗೆ ತುಂಬ ಇಂಪ್ಯಾಕ್ಟ್ಫುಲ್ ಆಗಿ ಮಾಡ್ಬೋದು, ತುಂಬ ಪೇಪರ್ ಉಳಿಸ್ಬೋದು, ತುಂಬ ಮರಗಳು ಉಳಿಸ್ಬೋದು. ಈ ಫೀಲ್ಡನ್ನು ನಾವು ಯಾರೂ ಎಂಟರ್ ಆಗಿಲ್ಲ ಅಂತ ನಮಗೆ ಗೊತ್ತಾಗಿದ್ದು. ಸೊ ದಟ್ಸ್ ವೆನ್ ವಿ ಸ್ಟಾರ್ಟೆಡ್ ಡಿಸ್ಕ್ರೈಬ್ ಆ್ಯಂಡ್ ವರ್ಕಿಂಗ್ ಆನ್ ಇನ್ಪೇಷಂಟ್ ಡಿಪಾರ್ಟ್ಮೆಂಟ್. ಈಗ ಯಾವೆಲ್ಲ ಸ್ಥಳಗಳಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ? ನಾವು ಮೊದಲು ಶುರು ಮಾಡಿದ್ದು ನಮ್ಮ ಶಿವಮೊಗ್ಗದಲ್ಲಿ ಸರ್ಜಿ ಹಾಸ್ಪಿಟಲ್ ಅಂತ ಇದೆ. ಸೊ ನಾವು ಇನಿಷಿಯಲಿ ಆ್ಯಕ್ಚುಲಿ ಇದು ಮಾಡಬೇಕು ಅನ್ನೋದು ನಮಗೆ ಗೊತ್ತಾದ ಮೇಲೆ ನಾವು ಎಲ್ಲ ಹಾಸ್ಪಿಟ್ಲನ್ನು ಅಪ್ರೋಚ್ ಮಾಡ್ತಾ ಹೋದ್ವಿ. ಎಲ್ಲ ಹಾಸ್ಪಿಟ್ಲಿಗೂ ಹೋಗಿ ಈ ಥರ ಪ್ರಾಬ್ಲಮ್ ನಿಮಗಿದೆ, ಅದಕ್ಕೆ ಈ ಸೊಲ್ಯೂಷನ್ ಆಗ್ಬೋದು ಅನ್ನೋದನ್ನು ಹೇಳ್ತಾ ಹೋದ್ವಿ. ಎಲ್ಲರಿಗೂ ಅಪ್ರೋಚ್ ಮಾಡಿ ಎಲ್ಲರಿಗೂ ಹೇಳಿದಾಗ ಹೌದು ನಮಗಿದೆ ಗೊತ್ತು, ಬೇಕಾಗ್ಬೋದು, ಹೌದು ಅನ್ನೋ ಥರ ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತಿದ್ರು. ಯಾರೂ ಮುಂದೆ ಬರ್ತಾ ಇರಲಿಲ್ಲ. ಅಂಥ ಟೈಮಲ್ಲಿ ನಮಗೆ ಮುಂದೆ ಬಂದು ಚಾನ್ಸ್ ಕೊಟ್ಟಿದ್ದು ಇಲ್ಲಿ ಶಿವಮೊಗ್ಗದಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಅಂತ. ಅವ್ರದ್ದು ಸರ್ಜಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಫಸ್ಟ್ ಟೈಮ್ ನಾವು ಡಿಸ್ಕ್ರೈಬ್ ಪೇಪರ್ಲೆಸ್ IPDನ ಇಂಪ್ಲಿಮೆಂಟ್ ಮಾಡೋಕ್ಕೆ ಚಾನ್ಸ್ ಕೊಟ್ಟರು. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ಪೇಪರ್ಲೆಸ್ ಕೇಸ್ ಶೀಟ್ ಇಲ್ಲೇ ಇದೆ, ಡಿಸ್ಕ್ರೈಬ್ ಅಂತ ಇಲ್ಲೇ ಬರೆದಿದ್ದಾರೆ. ಅವರು 1,75,000 ಸಂಬಳ ತೊಗೊಂತ ಇಬ್ಬರು ಹುಡುಗರು ಬಂದು ನನ್ನ ಹತ್ರ ಕೇಳಿದ್ರು, ಏನು ಮಾಡೋದು ಸರ್, ಈ ಥರ ಏನೋ ಒಂದು ಮಾಡಬೇಕು ಅಂತ, ಕಾರ್ತಿಕ್ ಮತ್ತು ಅಕ್ಷಯ್ ಅಂತ ಹೇಳಿ. ನಾನು ಹೇಳಿದೆ, ಯಾಕಪ್ಪ ಅಷ್ಟೊಂದು ಸಂಬಳ ಕೊಡ್ತಾನೆ, ಯಾಕೆ ಇಲ್ಲ ಸರ್ ಏನಾರು ಒಂದು ಮಾಡಬೇಕು, ಆಯ್ತಪ್ಪ ಇದನ್ನು ಮಾಡ್ತೀವಿ ಅಂತ ಹೇಳಿ ವಂಡರ್ಫುಲ್. ಆಲ್ಮೋಸ್ಟ್ 24 ಹಾಸ್ಪಿಟ್ಲಲ್ಲಿ ಕೇವಲ 1 ವರ್ಷದೊಳಗೆ ಅವರು ಪೇಪರ್ಲೆಸ್ ಕೇಸ್ ಶೀಟ್ ಮಾಡಿದ್ದಾರೆ. ಎಷ್ಟು ಅಡ್ವಾಂಟೇಜಸ್ ಇದೆ. MRD ಟೆಕ್ನಿಷಿಯನ್ ಬೇಡ, ಅದು ಸ್ಟೋರ್ ಮಾಡೋಕ್ಕೆ MRD ರೂಮ್ ಬೇಡ, ಏನು ಜಸ್ಟ್ ಟ್ಯಾಬಲ್ ಬರೆಯೋದಷ್ಟೇ. ಅಂದರೆ ಟೆಕ್ನಾಲಜಿನ ಯುಟಿಲೈಸ್ ಮಾಡೋದ್ರೆ ಹೇಗೆ ಆಗ್ತದೆ. ಎಟ್ ಎ ಟೈಮ್ ಒಂದು ಫೈಲ್ನ 5 ಜನ ನೋಡ್ಬೋದು. ಅಕೌಂಟ್ಸ್ ನೋಡ್ಬೋದು, ಲ್ಯಾಬ್ರೋಟರಿ ಮಾಡ್ಬೋದು, ಫಾರ್ಮಸಿಯನ್ ನೋಡ್ಬೋದು, ಸಮ್ಮರಿ ಮಾಡೋದು ಮಾಡ್ಬೋದು, ಡಿಸ್ಪ್ಯಾಚ್ ಮಾಡೋದು ಮಾಡ್ಬೋದು, ಇನ್ಶೂರೆನ್ಸ್ ಕಳಿಸ್ಬೋದು. ಎಂಥ ಈ ಟೆಕ್ನಾಲಜಿನ ಯೂಸ್ ಮಾಡಬೇಕು ನಾವು. ಅಂದರೆ ವಿ ಹ್ಯಾವ್ ಟು ಯೂಸ್ ದ ಟೆಕ್ನಾಲಜಿ. ಫಸ್ಟ್ ಸರ್ಜಿ ಆಸ್ಪತ್ರೆಯಲ್ಲಿ ಶುರು ಮಾಡಿದ್ವಿ. ಅದ್ರ ಜೊತೆಗೆ ನಾವು ಮುಂಚೆ ಎಲ್ಲ ಹಾಸ್ಪಿಟ್ಲ್ ಜೊತೆ ಮಾತಾಡಿದ್ವಿ. ಯುನಿಟಿ ಆಸ್ಪತ್ರೆ ಅಂತ ಇನ್ನೊಂದು ಹಾಸ್ಪಿಟ್ಲ್ ಆಯಿತು. ಶಿವಮೊಗ್ಗದಲ್ಲಿ ಒಂದು 4 ಹಾಸ್ಪಿಟ್ಲಲ್ಲಿ ರನ್ ಆಯಿತು. ಅದಾದಮೇಲೆ ನಮಗೆ ಔಟ್ಸೈಡ್ ಶಿವಮೊಗ್ಗ ಕೂಡ ಮಾಡ್ಬೋದು, ಈ ಸೇಮ್ ಪ್ರಾಬ್ಲಮ್ ಎಲ್ಲ ಕಡೆ ಇದೆ. ಎಲ್ಲ ಕಡೆ ನಾವು ಅದ್ರ ಮುಂಚೆ ಒಂದು ಸರ್ವೆ ಮಾಡಿದ್ವಿ. ಎಲ್ಲ ಕರ್ನಾಟಕದ ಎಲ್ಲ ಹಾಸ್ಪಿಟ್ಲಿಗೂ ಹೋಗಿ ನಿಮಗೆ ಈ ಪ್ರಾಬ್ಲಮ್ ಇದೆ ಅಲ್ವಾ, ಹೇಗೆ ಸಾಲ್ವ್ ಮಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಹೋಗಿ ಮಾತಾಡ್ಕೊಂಡು ಬಂದಿದ್ವಿ. ಅದರಿಂದ ಅದೇ ಹಾಸ್ಪಿಟ್ಲಿಗೆ ಮತ್ತೆ ಹೋಗೋಕ್ಕೆ ಶುರು ಮಾಡಿದ್ವಿ. ಈಗ ನೋಡಿ ಇಷ್ಟು ಕಡೆ ಯೂಸ್ ಆಗ್ತಿದೆ ಅಂತ. ಇದಾದಮೇಲೆ ಶಿವಮೊಗ್ಗದಿಂದ ನಮ್ಮದು ಹಾವೇರಿ, ಚಿತ್ರದುರ್ಗ, ಬೆಂಗಳೂರಲ್ಲಿ ಸುಮಾರು 8 ಹಾಸ್ಪಿಟ್ಲ್ಗಳಲ್ಲಿ ರನ್ನಿಂಗ್ ಇದೆ.
ಮತ್ತು ಈಗ ರೀಸೆಂಟ್ಲಿ ಮೈಸೂರು ಮತ್ತು ಉಡುಪಿ ಕೂಡ ಎಕ್ಸ್ಪ್ಯಾಂಡ್ ಆಗಿದೆ. ಹೀಗೆ ಮೇಯ್ನ್ಲಿ ವರ್ಡ್ ಆಫ್ ಮೌತಿಂದ ಜಾಸ್ತಿ ಸಿಟಿಗಳಲ್ಲಿ ಬಂತು. ಇವಾಗ ಟೋಟಲ್ಲು ದಾವಣಗೆರೆ, ಸಾಗರ, ಶಿವಮೊಗ್ಗ, ಹಾವೇರಿ, ಚಿತ್ರದುರ್ಗ, ಬೆಂಗಳೂರು, ಮೈಸೂರು, ಉಡುಪಿ ಎಲ್ಲ ಸೇರಿ ಟೋಟಲ್ 8 ಸಿಟಿಗಳಲ್ಲಿ ನಮ್ದು ಇವಾಗ ರನ್ನಿಂಗ್ ಇದೆ. ಈಗ ಸದ್ಯಕ್ಕೆ ಪ್ರೈವೇಟ್ ಹಾಸ್ಪಿಟಲ್ಸ್ ಮಾತ್ರ ಇನ್ಕಾರ್ಪೊರೇಟ್ ಮಾಡ್ತಾರೆ. ಹೌದು, ನಾವು ಈ ಸ್ಟಾರ್ಟಪ್ ಶುರು ಮಾಡಿದ್ದು, ಈಗ ನಾವು ಫೋಕಸ್ ಮಾಡ್ತಾ ಇರೋದು ಪ್ರೈವೇಟ್ ಹಾಸ್ಪಿಟ್ಲ್ ಮೇಲೆ. ಹೌದು, ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೂ ತುಂಬ ಬೆನಿಫಿಟ್ ಆಗುತ್ತೆ, ಪೇಷಂಟ್ಗಳಿಗೂ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಗೋಯಿಂಗ್ ಫಾರ್ವರ್ಡ್ ಅದು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಓಕೆ ಕಾರ್ತಿಕ್, ಈಗ ಹೆಲ್ತ್ ಸೆಕ್ಟರ್ ಬಂದುಬಿಟ್ಟು ಬೇರೆ ಏರಿಯಾಸ್ ಏನಾದರೂ ಎಕ್ಸ್ಪ್ಯಾಂಡ್ ಮಾಡೋವಂಥ ಐಡಿಯಾ ಏನಾದರೂ ಇದೆಯಾ ಫರ್ದರ್? ಸೊ ಈಗ ಮೆಡಿಕಲ್ ಫೀಲ್ಡ್ ಅನ್ನೋದೇ ಒಂದು ದೊಡ್ಡ ಫೀಲ್ಡ್ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಅದರಲ್ಲೇ ಇನ್ನೂ ಮಲ್ಟಿಪಲ್ ಫೀಲ್ಡ್ಸ್ ಬರುತ್ತೆ. ನಾವು ಎಲ್ಲ ಫೀಲ್ಡು ಅಂದರೆ ಲಾಗ್ ಹೋಗ್ಬೋದು, ಸ್ಕೂಲ್ ಹೋಗ್ಬೋದು, ಅಥವಾ ಇಂಡಸ್ಟ್ರೀಸ್ ಯಾವುದೇ ಒಂದು ಫೀಲ್ಡಿಗೆ ಹೋದ್ರೂ ಅದರಲ್ಲಿ ಡಿಜಿಟೈಸ್ ಮಾಡೋ ಅಪರ್ಚುನಿಟಿ ಇದ್ದೇ ಇರುತ್ತೆ. ಸೊ ಬಟ್ ಏನಂದರೆ ಹಾಸ್ಪಿಟಲ್ ಆಗಿರೋದ್ರಿಂದ, ಅದರಲ್ಲೇ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಆಗಿರೋದ್ರಿಂದ ಫಸ್ಟು ಹಾಸ್ಪಿಟಲನ್ನು ನಾವು ಕರೆಕ್ಟಾಗಿ ಮಾಡೋಣ ಅನ್ನೋದು ನಮ್ಮ ಉದ್ದೇಶ. ಅದೇ ಥರ ಈಗ ಹಾಸ್ಪಿಟ್ಲಲ್ಲೇ ಒಂದೊಂದೇ ನಾವು ನೋಡ್ತಾ ಹೋಗಬೇಕು ಅಂದರೆ ಯಾವುದ್ಯಾವುದೋ ಡಿಪಾರ್ಟ್ಮೆಂಟ್ ಇರುತ್ತೆ, ಅದರದ್ದೇ ಆದ ಆಪ್ಟಿಮೈಸೇಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನರ್ಸಸ್ ಬರಿತಾ ಹೋಗ್ತಾರೆ ಡೈಲಿ, ಅದನ್ನು ಮಾತಲ್ಲಿ ಏನಾದ್ರು ಮಾಡ್ಬೋದಾ ಆಪ್ಟಿಮೈಸ್? ಅಥವಾ ಏನಾದ್ರು ಮೆಡಿಸಿನ್ ಬರ್ತಿರ್ತಾರೆ, ಮೆಡಿಸಿನ್ನು ಪೇಷಂಟಿಗೆ ಕೊಡಬೇಕು, ಅದ್ರ ಬಗ್ಗೆ ಅಲಾರಾಮ್ ಕೊಡೋದಾಗಿರ್ಬೋದು. ಅಥವಾ ಡಾಕ್ಟರು ಬಂದಿದ ತಕ್ಷಣ ಫೈಲ್ ನೋಡ್ತಾರೆ, ಫೈಲ್ ನೋಡಿದ ತಕ್ಷಣ ಅವರಿಗೆ ಗೊತ್ತಾಗ್ಬಿಡ್ಬೇಕು ಈ ಪೇಷಂಟಿಗೆ ಏನು ಪ್ರಾಬ್ಲಮ್ ಇದೆ, ಏನಕ್ಕೆ ಬಂದಿದ್ದಾರೆ, ಹಿಸ್ಟ್ರಿ ಎಲ್ಲ ಒಂದೇ ಸತಿ ಹಿಂಗೆ ನೋಡಿದ ತಕ್ಷಣ ಕಾಣಬೇಕು. ಸೊ ಆ ಥರ ಎಲ್ಲದು ಆಪ್ಟಿಮೈಸೇಷನ್ ಇದ್ದೇ ಇರುತ್ತೆ. ಆ ಆಪ್ಟಿಮೈಸೇಷನ್ ನಾವು ಸದ್ಯಕ್ಕೆ ಹಾಸ್ಪಿಟಲಲ್ಲೇ ಮಾಡಬೇಕು ಅಂತ ಇನ್ನು ಮುಂದೆ ಅಂದ್ಕೊಂಡಿದ್ದೀವಿ. ಒಂದೇ ಸತಿ ಈ ಆಪ್ಟಿಮೈಸೇಷನ್ ಅಗೇನ್ ಯಾರು ಬೇರೆಯವ್ರ ಹ್ಯಾಂಡ್ ಓವರ್ ಅಥವಾ ಇನ್ನೂ ಜಾಸ್ತಿ ಮುಂದೆ ತೊಗೊಂಡು ಹೋಗ್ಬೋದು ಅಂದರೆ ನಾವು ಬೇರೆ ಫೀಲ್ಡ್ ಆ ಥರ ಎಕ್ಸ್ಪ್ಲೋರ್ ಮಾಡ್ಬೋದು. ವೆಲ್ ಅಕ್ಷಯ್, ಈಗ ಅನ್ವೇಷಣಾ ಇನ್ಕ್ಯುಬೇಷನ್ ಸೆಂಟ್ರಲ್ಲಿ ನೀವು ಇನ್ಕ್ಯುಬೇಟ್ ಆಗಿದ್ರಿ. ನೀವು ಸ್ಟೂಡೆಂಟ್ ಲೈಫಲ್ಲಿ ಒಂದು ಅರ್ಜಿತ್ತು ಐಡಿಯಾ ಆಗಿದೆ, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಂತಹ ಇನ್ಕ್ಯುಬೇಷನ್ ಸೆಂಟರ್ ಕೂಡ ಹೆಲ್ಪ್ ಆಗಿದೆ. ಯಾವ ರೀತಿ ಸಪೋರ್ಟ್ ಸಿಕ್ತು? ಸೊ ಅನ್ವೇಷಣಾ ನೋಡೋಕ್ಕೆ ಹೋದರೆ ನಮಗೊಂಥರ ನಮ್ಮ ಸ್ಟಾರ್ಟಪ್ಪಿಗೆ ಮನೆ ಇದ್ದಾಗೆ. ನಮಗೆ ಆಫೀಸ್ ಸ್ಪೇಸ್ ಕೂಡ ಇಲ್ಲೇ ಮಾಡ್ಕೊಂಡಿದ್ದೀವಿ. ಸೊ ನಮಗೆ ನಮ್ಮದು ಇನಿಷಿಯಲಿ ನಾವು ಇಲ್ಲಿಗೆ ಜಾಯ್ನ್ ಆಗುವಾಗ, ಈ ಟೀಮ್ ಜೊತೆ ಇಂಟ್ರ್ಯಾಕ್ಟ್ ಮಾಡುವಾಗ ನಮ್ಮ ಥಾಟ್ಸ್ ತುಂಬ ರಾ ಇತ್ತು. ಅಂದರೆ ಏನೂ ಕರೆಕ್ಟಾಗಿ ಆರ್ಗನೈಸ್ ಆಗಿರಲಿಲ್ಲ, ಏನೋ ಮಾಡಬೇಕು ಅನ್ನೋದಿತ್ತು, ಹೇಗೆ ಮಾಡಬೇಕು, ಏನು ಮಾಡ್ಬೋದು ಅನ್ನೋ ಎಕ್ಸ್ಪೋಜರ್ ಸಹ ಇರಲಿಲ್ಲ. ಸೊ ನಮಗೇನಾಗ್ತಿತ್ತು, ಏನೋ ಮಾಡಬೇಕು ಅಂತ ಗೊತ್ತು, ಆ ಎನರ್ಜಿ ಇರುತ್ತೆ, ಏನು ಮಾಡೋದು ಅನ್ನೋದು ಗೊತ್ತಾಗಲ್ಲ ಅನ್ನೋ ಥರ ಆಗ್ತಾಯಿತ್ತು. ಸೊ ನಾವು ಈ ಪ್ರಾಬ್ಲಮ್ ನೋಡಿದ್ವಿ, ಅದನ್ನು ಸಾಲ್ವ್ ಮಾಡೋಕ್ಕೆ ಏನು ದಾರಿ ಅನ್ನೋದು ಪ್ರಾಡಕ್ಟು ರೆಡಿ ಮಾಡ್ತಾ ಇದ್ವಿ. ಬಟ್ ಯಾವಾಗ ಅದು ಯೂಸ್ ಆಗೋದು ಅಂದರೆ ಜನರು ಯೂಸ್ ಮಾಡಬೇಕು, ಮಾರ್ಕೆಟಿಗೆ ಬರಬೇಕು. ಸೊ ಈ ಮಾರ್ಕೆಟಿಗೆ ತರೋದ್ರಲ್ಲಿ ಅನ್ವೇಷಣದಿಂದ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಥ್ರೂ ಔಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದಾಗಿಂದನೂ ನಾವು ಅನ್ವೇಷಣಾ ಜೊತೆ ಟಚಲ್ಲಿದ್ವಿ. ಸೊ ಅಲ್ಲಿಂದನೂ ಕೂಡ ನಮಗೆ ಇನ್ ಟರ್ಮ್ಸ್ ಆಫ್ ಮೆಂಟರ್ಶಿಪ್ ಕಂಪ್ಲೀಟ್ ನಮಗೆ ಗೈಡ್ ಮಾಡೋದಾಗಲಿ, ಈಗೇನೋ ನಮಗೆ ಡೌಟ್ಸ್ ಇರುತ್ತೆ, ಅದನ್ನು ಕೇಳಿದ ತಕ್ಷಣ ಅವ್ರ ಪರ್ಸ್ಪೆಕ್ಟಿವ್ ಶೇರ್ ಮಾಡೋದು, ಇಲ್ಲ ಕರೆಕ್ಟಾದ ಪರ್ಸನ್ ಜೊತೆ ನಮಗೆ ಕನೆಕ್ಟ್ ಮಾಡಿಕೊಡೋದು, ಇಂಥದ್ದೆಲ್ಲವನ್ನು ಅನ್ವೇಷಣಾ ಯಾವಾಗಲೂ ಮಾಡ್ತಾಯಿದ್ರು. ಹರೀಶ್ ಸರ್, ಭರತ್ ಸರ್, CM ಪಾಟೀಲ್ ಸರ್. ಸೊ ತಿಂಗಳಿಗೆ ಒಂದೊಂದು ಮೀಟಿಂಗ್ ಸಿಗ್ತಾಯಿತ್ತು CM ಪಾಟೀಲ್ ಸರ್ ಜೊತೆ. ಅದರಿಂದ ನಮಗೆ ಇನ್ನೂ ಏನು ಮಾಡ್ಬೋದು, ನಾವು ಯಾವ ಸ್ಟೇಜಲ್ಲಿ ಇರ್ಬೋದು, ಮುಖ್ಯವಾಗಿ ಹೇಳಬೇಕಂದ್ರೆ ದೊಡ್ಡದಾಗಿ ಯೋಚನೆ ಮಾಡೋದು ಹೇಗೆ ಅನ್ನೋದು ಅನ್ವೇಷಣಾ ನಮಗೆ ಹೇಳ್ಕೊಡ್ತು. ಕಾರ್ತಿಕ್ ಹೇಳ್ದಂಗೆ ನಾವು ಈಗ ಸದ್ಯಕ್ಕೆ ಮೆಡಿಕಲ್ ಫೀಲ್ಡಲ್ಲಿ ಏನು ಫೋಕಸ್ ಮಾಡ್ತಾ ಇದ್ದೀವಿ, ಮೊದಲು ನಾವು ಈ ಡಿಸ್ಕ್ರೈಬ್ ಏನಿದೆ ಶಿವಮೊಗ್ಗದಿಂದ ನಾವು ಶುರು ಮಾಡಿದ್ದು, ಇವಾಗ ಕರ್ನಾಟಕ, ಮಿಡಲ್ ಕರ್ನಾಟಕ ರೀಜನ್ನಲ್ಲಿ ಒಂದಿಷ್ಟು ಸ್ಪ್ರೆಡ್ ಆಗಿದೆ. ಇವಾಗ ಸೌತ್ ಕರ್ನಾಟಕದಲ್ಲೂ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟ್ ಹೋಗ್ತಾ ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಹೈದರಾಬಾದು, ನೆಕ್ಸ್ಟ್ ನಮಗೆ ಕೇರಳ, ಇಂಥ ನೆಕ್ಸ್ಟ್ ಇನ್ನೊಂದು ವರ್ಷದಲ್ಲಿ ಒಂದು 6ರಿಂದ 7 ಸ್ಟೇಟನ್ನು ಕವರ್ ಮಾಡಬೇಕು ಅನ್ನೋದು ನಮ್ಮ ಗೋಲ್ ಇದೆ. ಹೀಗೆ ಮುಂದೆ ಹೋಗ್ತಾ ಫಸ್ಟ್ ನಾವು ಇಂಡಿಯಾ ಫೋಕಸ್ಡ್ ಏನಿದು ಶುರು ಮಾಡಿದ್ದೀವಿ, ಇದು ಡಿಸ್ಕ್ರೈಬ್ ನಮ್ಮ ಇಂಡಿಯಾದ ಎಲ್ಲ ಹಾಸ್ಪಿಟ್ಲುಗಳಿಗೂ ತುಂಬ ಹೆಲ್ಪ್ ಆಗುತ್ತೆ. ಅದರಿಂದ ಎಲ್ಲ ಹಾಸ್ಪಿಟ್ಲುಗಳಿಗೂ ರೀಚ್ ಮಾಡಿಸೋದು ನಮ್ಮ ಮೊದಲಿನ ಗೋಲ್ ಆಗಿದೆ. ಆ್ಯಂಡ್ ಲಾಂಗ್ ಟರ್ಮಲ್ಲಿ
ಇಂಥದ್ದು ಏನು ಡಿಸ್ಕ್ರೈಬ್ ಇಂಡಿಯಾ ಫೋಕಸ್ಡ್ ಇದೆ, ಇಂಥ ಇಂಡಿಯಾ ಥರನೇ ಸುಮಾರಷ್ಟು ಬೇರೆಯಷ್ಟು ಕಂಟ್ರಿಗಳು ಇದ್ದಾವೆ. ಸೊ ಅಲ್ಲಿ ಕೂಡ ಇದನ್ನು ಆರಾಮಾಗಿ ಬಳಸ್ಬೋದಾಗಿದೆ. ಸೊ ಅಲ್ಲಿಗೂ ಕೂಡ ರೀಚ್ ಮಾಡಿಸ್ಬೇಕು ಅನ್ನೋದು ನಮ್ಮ ಗೋಲ್ ಆಗಿದೆ. ನೋಡಿ, ಇಂಜಿನಿಯರ್ ಮೈಂಡ್ಸ್ ಆರ್ ಇಂಡೀಡ್ ಇನೋವೇಟಿವ್ ಅನ್ನೋದನ್ನ ಪ್ರೂವ್ ಮಾಡಿದ್ದೀರಾ ನಿಮ್ಮ ವಿಷನ್ ಆ್ಯಂಡ್ ಆ್ಯಕ್ಷನ್ಸ್ ಮೂಲಕ. ನಿಮ್ಮೆಲ್ಲ ಫ್ಯೂಚರ್ ವೆಂಚರ್ಸ್ಗೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಜೊತೆ ಸೇಫ್ ಕ್ಲೋಕ್ ಕಂಪನಿಯ ಕೋ ಫೌಂಡರ್ಸ್ ಆಗಿರುವ ಮಂಜುನಾಥ್, ಪ್ರದೀಪ್ ಹಾಗೂ ಸುಧೀಂದ್ರ ಅವರಿದ್ದಾರೆ. ಅವ್ರ ಕಂಪ್ನಿ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಓಕೆ, ಸೇಫ್ ಕ್ಲೋಕ್ ಅಂತ ನೋಡಿದ್ರೆ ಗೊತ್ತಾಗ್ತಾ ಇದೆ, ಒಂದು ಕ್ಲೋಕ್ ರೂಮ್ಗೆ ಒಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ನ ನೀವು ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಂತ. ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ. ಧನ್ಯವಾದಗಳು. ಸೊ ಸೇಫ್ ಕ್ಲೋಕ್ ನಮ್ಮ ಈ ಕಂಪನಿ 3 ವರ್ಷ ಆಗಿದೆ ಸ್ಟಾರ್ಟ್ ಮಾಡಿ. ನಾವು ಟ್ರಾವೆಲರ್ಸು, ಯಾರಾದರೂ ಪ್ರಯಾಣಿಕರಿರ್ಬೋದು ಅಥವಾ ದೇವಸ್ಥಾನಗಳಲ್ಲಿ ಹೋಗ್ತಿರೋರು ಇರ್ಬೋದು ಅಥವಾ ಶಾಪಿಂಗ್ ಮಾಲ್ ವಿಸಿಟರ್ಸ್ ಇರ್ಬೋದು, ಅವ್ರು ಯಾವಾಗಲೂ ಅವ್ರ ಹತ್ರ ಒಂದು ಬ್ಯಾಗ್ ಇಟ್ಕೊಂಡೇ ಇರ್ತಾರೆ. ಯಾರಾದರೂ ಎಲ್ಲಿ ಹೋದರೆ ಅವ್ರ ಜೊತೆ ಒಂದು ಬ್ಯಾಗ್ ಅಂತ ತೊಗೊಂಡೇ ಹೋಗ್ತಾರೆ. ಅದನ್ನೆಲ್ಲಾದರೂ ಸೇಫಾಗಿ ಇಡೋದಕ್ಕೆ, ಎಲ್ಲಾದರೂ ಸುರಕ್ಷಿತವಾಗಿ ಇಡೋದಕ್ಕೆ ಒಂದು ಜಾಗ ಬೇಕು ಅನ್ನೋದಾದರೆ ಆ ಜಾಗನ ನಾವು ಸೇಫ್ ಕ್ಲೋಕ್ ಆಗಿ ಪ್ರೊವೈಡ್ ಮಾಡ್ತಾಯಿದ್ವಿ. ಜನ ಏನು ಮಾಡ್ಬೋದು ಅಂದರೆ ಅವ್ರ ಹತ್ರ ಇರೋ ಬ್ಯಾಗ್ನ ತೊಗೊಂಡು ಬಂದು ಸೇಫ್ ಕ್ಲೋಕ್ ಲಾಕರಲ್ಲಿ ಈ ಥರ ಈಸಿಯಾಗಿ ನಿಮ್ಮದೊಂದು ಸ್ಕ್ರೀನ್ ಇರುತ್ತೆ. ಆ ಸ್ಕ್ರೀನ್ ಮೇಲೆ ಸ್ಟೋರ್ ಮತ್ತು ಪಿಕಪ್ ಆಪ್ಷನ್ ಇರುತ್ತೆ. ಸ್ಟೋರ್ ಅಂತ ಹಾಕ್ಬಿಟ್ಟು ಅವ್ರ ಫೋನ್ ನಂಬರ್ ಹಾಕಿ ವೆರಿಫೈ ಮಾಡಿಕೊಂಡು ಅವ್ರಿಗೆ ಬೇಕಾಗಿರೋ ಸೈಜ್ ಯಾವ ಬಾಕ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿ ಎಷ್ಟು ಗಂಟೆಗಳ ಕಾಲ ಅಲ್ಲಿ ಅವ್ರು ಸ್ಟೋರ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಚೂಸ್ ಮಾಡಿ ಅದಕ್ಕಿಷ್ಟು ಅಂತ ಮೊತ್ತ ಇರುತ್ತೆ. ಅದನ್ನು ಅವರು UPI ಮೂಲಕ ಪೇ ಮಾಡಿದ್ಮೇಲೆ ಈ ಡೋರ್ ಏನಿರುತ್ತೆ ತಾನಾಗೇ ಓಪನ್ ಆಗುತ್ತೆ. ಆವಾಗ ಅವ್ರ ಐಟಮ್ಸ್ ಎಲ್ಲ ಒಳಗಡೆ ಇಟ್ಬಿಟ್ಟು ಅದನ್ನು ಸುರಕ್ಷಿತವಾಗಿ ಕ್ಲೋಸ್ ಮಾಡಿ ಹೋಗ್ಬೋದು. ಅದಾದಮೇಲೆ ಅವ್ರಿಗೆ ಯಾವಾಗ ಬೇಕೋ ಐಟಮ್ಸ್ ಕಲೆಕ್ಟ್ ಮಾಡಬೇಕಾದಾಗ ಅವ್ರು ಬಂದು ಪುನಃ ಅವ್ರ ಫೋನ್ ನಂಬರು OTP ಹಾಕಿ ಅಥವಾ ಪಿನ್ ಅವ್ರು ಕಾನ್ಫಿಗರ್ ಮಾಡ್ಕೊಂಡಿದ್ರೆ ಸ್ಟೋರ್ ಮಾಡಬೇಕಾದ್ರೆ ಅದನ್ನು ಹಾಕಿಬಿಟ್ಟು ಅವ್ರ ಐಟಮ್ಸ್ನ ರಿಟ್ರೀವ್ ಮಾಡ್ಕೋಬೋದು. ಅಷ್ಟು ಸುಲಭವಾಗಿ ಯೂಸ್ ಮಾಡ್ಬೋದು. ನಾವು ಇದನ್ನು ಆಲ್ರೆಡಿ 3 ವರ್ಷದಲ್ಲಿ ನಾವು ಒಂದು 26 ಸಿಟೀಸ್ ಇಡೀ ದೇಶದಲ್ಲಿ, ಇಂಡಿಯಾದಲ್ಲಿ 26 ಸಿಟೀಸಲ್ಲಿ ಇಟ್ಟಿದ್ದೀವಿ ನಾವು. ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಂಗಳೂರು, ತುಂಬ ಇನ್ನೊಂದು ಕೆಲವೇ ವಾರಗಳಲ್ಲಿ ಉಡುಪಿಲಿ ಕೂಡ ಇಡ್ತಾ ಇದ್ದೀವಿ. ಹೀಗೆ ಹೊರಗಡೆ, ಕರ್ನಾಟಕದಿಂದ ಹೊರಗಡೆ ಅಂತ ಹೇಳಿದ್ರೆ ನಾವು ತಮಿಳ್ನಾಡಲ್ಲಿ ಇಟ್ಟಿದ್ದೀವಿ, ನಾವು ಆಂಧ್ರ ಪ್ರದೇಶಲ್ಲಿ ಇಟ್ಟಿದ್ದೀವಿ, ತೆಲಂಗಾಣದಲ್ಲಿ ಇಟ್ಟಿದ್ದೀವಿ, ಕೇರಳದಲ್ಲಿ ಕೂಡ ಎಷ್ಟೊಂದು ಕಡೆ ಇಟ್ಟಿದ್ದೀವಿ, ನಾರ್ತಲ್ಲಿ ಲಕ್ನೋನಲ್ಲಿದೆ, ರಾಜಸ್ಥಾನದಲ್ಲಿದೆ, ಮಹಾರಾಷ್ಟ್ರದಲ್ಲಿ ಕೂಡ ಎಷ್ಟೊಂದು ಜಾಗಗಳಲ್ಲಿ ಇಟ್ಟಿದ್ದೀವಿ. ಸೊ ಹೀಗೆ ನಾವು ತುಂಬ ಹೆಚ್ಚು ನಮ್ಮ ಲಾಕರ್ಸ್ನ ಆದಷ್ಟು ಕಡೆ ಎಲ್ಲೆಲ್ಲಿ ಜನಗಳಿಗೆ ಅವರ ಬ್ಯಾಗ್ಗಳನ್ನ ಸ್ಟೋರ್ ಮಾಡಬೇಕು ಅನ್ನೋ ಒಂದು ಅವಶ್ಯಕತೆ ಇದೆಯೋ ಆ ಅವಶ್ಯಕತೆ ಇರೋ ಕಡೆ ಎಲ್ಲ ನಾವು ಇರಬೇಕು ಅಂತ ಇದ್ದೀವಿ. ಈಗಾಗಲೇ ಭಾರತದಲ್ಲಿ ಅತಿ ಹೆಚ್ಚು ಸ್ಮಾರ್ಟ್ ಲಾಕರ್ ನೆಟ್ವರ್ಕ್ ಅಂತಲೇ ಹೇಳ್ಬೋದು. ಅದನ್ನು ದೊಡ್ಡ ನೆಟ್ವರ್ಕ್ನ ಬಿಲ್ಡ್ ಮಾಡಿರೋದು ನಮ್ಮ ಕಂಪನಿ ಆಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಹೀಗೇ ಇದನ್ನು ಸ್ಟಾರ್ಟ್ ಮಾಡಿದಾಗ ನಮ್ಮ ಜರ್ನಿ ಏನಿತ್ತು, ಮೊದಲು ನಾವು ಇಟ್ಟಿದ್ದು ಬೆಂಗಳೂರು ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿ ಶುರು ಮಾಡಿದಾಗ ನಮಗೆ ಯಾವ ರೀತಿ ಬಾಕ್ಸಸ್ ಯೂಸ್ ಮಾಡ್ತಾರೆ, ಎಷ್ಟು ಜನ ಅದಕ್ಕೆ ಪೇ ಮಾಡೋಕ್ಕೆ ರೆಡಿ ಇರ್ತಾರೆ, ಎಷ್ಟು ಅಮೌಂಟ್ ಅವ್ರು ಕೊಡೋಕ್ಕೆ ರೆಡಿ ಇರ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಿರಲಿಲ್ಲ. ಅದನ್ನೆಲ್ಲ ನಾವು ಕ್ರಮೇಣ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಬೆಂಗಳೂರಲ್ಲಿ ಫಸ್ಟ್ ಸ್ಥಾಪಿಸಿ ರೈಲ್ವೇಸಲ್ಲಿ ಒಂದು ಸ್ವಲ್ಪ ನಮಗೆ ಅರ್ಥ ಮಾಡಿಕೊಂಡು ಎಷ್ಟೆಷ್ಟು ಏನು ಜನ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಆ ಫೀಡ್ಬ್ಯಾಕ್ನ ನಾವು ನಮ್ಮ ಪ್ರಾಡಕ್ಟಲ್ಲಿ ಹೇಗೆ ತೊಗೊಂಡೋಗ್ಬೋದು, ಅದನ್ನು ಯಾವ ರೀತಿ ಅದನ್ನು ಆ ಫೀಡ್ಬ್ಯಾಕ್ನ ಅಳವಡಿಸಿ ಅವ್ರಿಗೆ ಯಾವ ಥರ ಹೆಚ್ಚು ಅನುಕೂಲ ನಾವು ಮಾಡಿಕೊಡ್ಬೋದು, ಎಷ್ಟು ಅವರು ಅದಕ್ಕೆ ಪೇ ಮಾಡೋಕ್ಕೆ ರೆಡಿ ಇದ್ದಾರೆ, ಇದೆಲ್ಲ ಅರ್ಥ ಮಾಡಿಕೊಂಡು ಮೊದಲನೇ ವರ್ಷದಲ್ಲಿ ಇದನ್ನೆಲ್ಲ ಕಲಿತ್ಕೊಂಡು ನಾವು ಆಮೇಲೆ 2ನೇ ವರ್ಷದಲ್ಲಿ ಅತಿ ಹೆಚ್ಚು ರೈಲ್ವೆ ಸ್ಟೇಷನ್, ಅತಿ ಹೆಚ್ಚು ರೈಲ್ವೆ ಡಿವಿಷನ್ಗಳಲ್ಲಿ ಇಡೋದಕ್ಕೆ ಶುರು ಮಾಡ್ತಾ ಇದ್ವಿ. ಓಕೆ, ಸೊ ಈಗ ಪ್ರದೀಪ್ ಅವರ ಈಗ ಇದ್ರ ಹಿಂದೆ ಇರುವಂತಹ ಟೆಕ್ನಾಲಜಿ ಹಾಗೆ ಮೆಕ್ಯಾನಿಸಮ್ ಬಗ್ಗೆ ತಿಳಿಸ್ಕೊಡ್ತೀವಿ. ಇದನ್ನು ಹೇಗೆ ಡಿಸೈನ್ ಮಾಡಿದ್ದೀವಿ ಅಂತಂದರೆ, ಡಿಜಿಟಲಿ ಎಜುಕೇಟೆಡ್ ಇಲ್ಲದೇ ಇರೋರು ಭಾಳ ಈಸಿಯಾಗಿ ಇದನ್ನು ಯೂಸ್ ಮಾಡ್ಬೋದು. ಬೇಸಿಕ್ಲಿ OTP ಅನ್ನೋದು ಎಲ್ಲರಿಗೂ ಗೊತ್ತಿದೆ ಇವತ್ತು, ಅದು ಮೊಬೈಲಿಗೆ ಬರುತ್ತೆ. ಆ OTP ಅನ್ನೋದನ್ನ ರಿಜಿಸ್ಟ್ರೇಷನ್ಗಾಗಿ ಯೂಸ್ ಮಾಡ್ತಿದ್ದೀವಿ. ಇಲ್ಲಿ OTP ಬಂದಮೇಲೆ ವಿಜುವಲಿ ಡಿಸ್ಪ್ಲೇ ಆಗುತ್ತೆ ಸ್ಕ್ರೀನಲ್ಲಿ ಯಾವ ಥರ ಬಾಕ್ಸ್ ಬೇಕು ಅಂತ. ನಿಮ್ಮ ಬ್ಯಾಗ್ ಬಾಕ್ಸಲ್ಲಿ ಯಾವ ಥರ ಬ್ಯಾಗ್ ಇಡ್ಬೋದು ಅಂತಲೂ ಅದರಲ್ಲೇ ಇನ್ಫಾರ್ಮೇಷನ್ ಇರುತ್ತೆ. ಅದ್ರ ಪ್ರಕಾರ ನೀವು ಬಾಕ್ಸ್ ಚೂಸ್ ಮಾಡಿಬಿಟ್ಟು ನಂತರ ಒಂದು QR ಕೋಡ್ ಬರುತ್ತೆ. QR ಕೋಡ್ ಪೇಮೆಂಟ್ ಇವತ್ತು ತುಂಬ ಸಾಧಾರಣ ಹೋಗಿದೆ. ಸೊ ಒಂದು QR ಕೋಡ್ ಪೇಮೆಂಟ್ ಅಲ್ಲ, ಬರೋ QR ಕೋಡ್ ಯಾವುದಾನ UPI ಆ್ಯಪಿಂದ ಪೇಮೆಂಟ್ ಮಾಡ್ಬೋದು. ಪೇಮೆಂಟ್ ಮಾಡಿದ ಕೂಡಲೇ ಪೇಮೆಂಟ್ ಕನ್ಫರ್ಮೇಷನ್ ನಿಮಗೆ ಬಂದಿದ ತಕ್ಷಣ ಇಲ್ಲಿ ಬಾಕ್ಸ್ ಆಟೋಮೆಟಿಕ್ ಆಗಿ ಓಪನ್ ಆಗಿಬಿಡುತ್ತೆ. ಸೊ ಯಾರಾದರೂ ATM ಯೂಸ್ ಮಾಡೋರು, ತಿಳುವಳಿಕೆ ಇರೋರು, ಅಂಥ ಬೇಸಿಕ್ ನಾಲೆಜ್ ಇರೋರು ಕೂಡ ನಮ್ಮ ಬಾಕ್ಸ್ನ ಇವತ್ತು ಯೂಸ್ ಮಾಡ್ಬೋದು. ಅದೇ ರೀತಿಯೇ ನಾವು ಬಿಲ್ಡ್ ಮಾಡ್ಬೋದು. ಬರೀ 3 ಇಂದ 4 ಸ್ಟೆಪ್ಪಲ್ಲಿ
ಬಾಕ್ಸ್ ಓಪನ್ ಆಗಿಬಿಡುತ್ತೆ. ಮತ್ತೆ ಇದನ್ನ ಸ್ವಸಹಾಯತ ATM ಹೇಗೆ ಯೂಸ್ ಮಾಡ್ತಾರಲ್ಲ ಅದೇ ರೀತಿನೇ ಇದನ್ನು ಡಿಸೈನ್ ಮಾಡಿರೋದು. ಅಂದ್ರೆ ಯೂಸರ್ ಫ್ರೆಂಡ್ಲಿ ಆಗಿ ಇದು ವರ್ಕ್ ಆಗುತ್ತೆ. ಯೂಸರ್ ಫ್ರೆಂಡ್ಲಿ ಆಗಿ ವರ್ಕ್ ಆಗುತ್ತೆ. ಎನಿ ಡಿಜಿಟಲಿ ನಾಲೆಜ್ ಇರೋರು ಇಲ್ಲದರೋರು ಯೂಸ್ ಮಾಡ್ಬೋದು. ಇವಾಗ ತಿರುಪತಿ ರೈಲ್ವೆ ಸ್ಟೇಷನ್ ನಲ್ಲಿ ಅಂತ ಡಿಜಿಟಲಿ ಎನೇಬಲ್ಡ್ ಪೀಪಲ್ ಬರೋದಿಲ್ಲ. ಅಲ್ಲಿ ನಾವು ಆಲ್ಮೋಸ್ಟ್ 90-100 ಬಾಕ್ಸಸ್ ಇದೆ. ತುಂಬಾ ಜನ ಅಂದ್ರೆ ಬೇಸಿಕ್ ನಾಲೆಜ್ ಇರೋರು ಸಹ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಿದ್ದಾರೆ. ಓಕೆ, ಫೆಸಿಲಿಟಿ ಯೂಸ್ ಮಾಡ್ತಾರೆ. ಓಕೆ ಸುಧೀಂದ್ರ ಅವರೇ, ಈಗ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಟ್ರಾವೆಲ್ ಮಾಡಬೇಕಾದಾಗ ಈ ಬ್ಯಾಗೇಜ್ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿರುತ್ತೆ. ಆಮೇಲೆ ಕೆಲವು ಕಡೆ ಸ್ಕೇರ್ಸಿಟಿ ಇರುತ್ತೆ, ಎಲ್ಲರಿಗೂ ಅಕಾಮಡೇಟ್ ಮಾಡೋದಕ್ಕೆ ಜಾಗ ಇರೋದಿಲ್ಲ. ಸೊ ಅದಕ್ಕೆ ಒಂದು ಪರ್ಫೆಕ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಯಾವ ರೀತಿಯಾದಂತಹ ಚಾಲೆಂಜಸ್ನ ಫೇಸ್ ಮಾಡ್ತಾರೆ ಅಂದರೆ ಇವಾಗ ಜನ ಯೂಶಲಿ, ಮತ್ತು ಅವ್ರು ಓಪನ್ ಮಾಡಬೇಕಾದ್ರೆ ಆಗಿರ್ಬೋದು, ಏನಾದರೂ ಸೇಫ್ಟಿ ಅಥವಾ ಸೆಕ್ಯೂರಿಟಿ ಇಶ್ಯೂಸ್ ಏನಾದರೂ ಇರುತ್ತಾ, ಹೇಗೆ ಅದ್ರ ಬಗ್ಗೆ? ಸೊ ನಮ್ಮ ಲಾಕರ್ ಯೂಸ್ ಮಾಡೋವಂಥ ಜನಗಳು ನಾವು ಮೊದಲು ಅಂದ್ಕೊಂಡ್ರೆ ಬರೀ ಸ್ಮಾರ್ಟ್ ಫೋನ್ ಯೂಸ್ ಮಾಡೋವಂಥವ್ರು ಮತ್ತು ಸ್ವಲ್ಪ IT ಕೆಲಸ ಮಾಡಿರೋರು, ಬ್ಯಾಂಕಿಂಗಲ್ಲಿ ಕೆಲಸ ಮಾಡಿರೋರು ಅಂತ ತಿಳಿದುಕೊಂಡಿದ್ರಿ. ಬಟ್ ಮೈಸೂರಲ್ಲಿ ಲಾಂಚ್ ಮಾಡಿದಾಗ, ಹುಬ್ಳಿಲಿ ಲಾಂಚ್ ಮಾಡಿದಾಗ, ತಿರುಪತಿಲಿ ಲಾಂಚ್ ಮಾಡಿದಾಗ ನಮ್ಗೆ ಗೊತ್ತಾಯಿತು ಅವ್ರಿಗೆ ಯಾವುದೇ ರೀತಿಯ ಆ್ಯಕ್ಚುಲಿ ಔಟ್ಸೈಡ್ ಎಕ್ಸ್ಪೋಜರ್ ಇಲ್ಲದೆ ಇರೋವಂಥವ್ರು ಅವಶ್ಯಕತೆಯಿಂದ ಆ್ಯಕ್ಚುಲಿ ಕಲ್ತಿರೋದು. ಇದೆಲ್ಲ ಹೆಂಗೆ ಯೂಸ್ ಮಾಡೋದು ಅಂದರೆ ಎಲ್ಲ ಟ್ಯಾಪಿಂಗ್ ಮಾಡಿ ಯೂಸ್ ಮಾಡೋದು. ತುಂಬ ಓದೋದು ಏನೂ ಆ್ಯಕ್ಚುಲಿ ಬೇಕಾಗಿಲ್ಲ. ಸ್ಟೋರ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಸ್ಟೋರ್ ಮಾಡೋದು ಅಂತ, ಪಿಕಪ್ ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ಪಿಕಪ್ ಮಾಡೋದು ಅಂತ. ಸೊ ದ ಡಿಸೈನ್ ಪ್ರಿನ್ಸಿಪಲ್ಸ್ ಹೇಗಿತ್ತು ಅಂದರೆ ನಾವು ಮಾಡಬೇಕಾದ್ರೆ ಸಾಧಾರಣವಾದ ಮನುಷ್ಯನಿಗೆ ಎಷ್ಟು ಸುಲಭವಾಗಿ ಆ್ಯಕ್ಚುಲಿ ಬಳಸ್ಬೋದು ಅನ್ನೋದು ದಟ್ ವಾಸ್ ದ ಮೇಯ್ನ್ ಡಿಸೈನ್ ಪ್ರಿನ್ಸಿಪಲ್ಸ್. ಸಿಂಪ್ಲಿಸಿಟಿ ಈಸ್ ಆಲ್ವೇಸ್ ದ ಕೋರ್ ಆಫ್ ವಾಟ್ ಎವರ್ ನಾವು ಏನೇ ಬಿಲ್ಡ್ ಮಾಡಿದ್ರು ಕ್ಲಾಕ್ಟೆಕ್ ಸೊಲ್ಯೂಷನ್ಸಲ್ಲಿ ಸಿಂಪ್ಲಿಸಿಟಿ ಅನ್ನೋದು ನಮ್ಮದು ಕೋರಲ್ಲಿದೆ. ಸೊ ಅದೆಲ್ಲ ಆದ್ರೂ ಆ್ಯಕ್ಚುಲಿ ತೊಂದರೆಗಳಾಗತ್ತಾ ನಮ್ಮ ಲಾಕರ್ ಬಳಸುವಂಥ ಯೂಸರ್ಸ್ಗೆ? ಹೌದು ಆಗುತ್ತೆ. ಆ್ಯಕ್ಚುಲಿ ಕೆಲವೊಂದು ಸತಿ ತೊಂದರೆ ಆಗುತ್ತೆ. ಇಲ್ಲಿ ಮೇಯ್ನ್ 2 ಕಾಂಪೊನೆಂಟ್ ಇದೆ, ಒಂದು ಪವರು, ಒಂದು ನೆಟ್ವರ್ಕು. ಮಿಕ್ಕಿದ್ದೆಲ್ಲ ಆ್ಯಕ್ಚುಲಿ ಸಾಫ್ಟ್ವೇರ್ ಆ್ಯಕ್ಚುಲಿ ಬಿಲ್ಡ್ ಆಗಿದೆ. ಸುಮಾರು 4 ಲಕ್ಷ ಜನಕ್ಕೂ ಹೆಚ್ಚಾಗಿ ಆ್ಯಕ್ಚುಲಿ ಬಳಸಿದ್ದಾರೆ, ತೊಂದರೆ ಇಲ್ಲದೆ ನಡೀತಾ ಇದೆ. ಬಟ್ ಕೆಲವು ಸತಿ ಏನಾಗುತ್ತೆ, ರೈಲ್ವೆ ಸ್ಟೇಷನ್ಸಲ್ಲಿ ಇನ್ಸ್ಟಾಲ್ ಮಾಡಿದ್ದಾಗ ಆ್ಯಕ್ಚುಲಿ ನೆಟ್ವರ್ಕ್ ಪ್ರಾಬ್ಲಮ್ಸ್ ಬರುತ್ತೆ, ಇಂಟರ್ನೆಟ್ ವರ್ಕ್ ಆಗ್ತಾ ಇರೋದಿಲ್ಲ, ಹೇಗಾಗೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಅಪ್ಲಿಕೇಶನಲ್ಲಿ OTP ಬರೋದೊಂದು ನಿಂತೋಗುತ್ತೆ. ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಮೊದಲು ಗೊತ್ತಿರಲಿಲ್ಲ. ಮೊದಲು ನಾವೇನಾದ್ರು ಓಡೋಗ್ತಾಯಿದ್ರಿ. ಶುರು ಮಾಡಿದಾಗ ಫಸ್ಟ್ ಒಂದು 5 ಲಾಕರ್ ಹಾಕಿದಾಗ OTP ಆ್ಯಕ್ಚುಲಿ ಬಂದಿಲ್ಲ ಅಂದರೆ ಫೋನ್ ಬರೋದು ಕಸ್ಟಮರ್ ಕೇರ್ ನಂಬರ್ ಆ್ಯಕ್ಚುಲಿ ಡಿಸ್ಪ್ಲೇ ಆಗಿರುತ್ತೆ ಎಲ್ಲ ಕಡೆ. ಸೊ ಕಸ್ಟಮರ್ ಕಾಲ್ ಮಾಡಿದ ತಕ್ಷಣ ನಾವು ಒಂದು ಅರ್ಧ ಗಂಟೆಯಲ್ಲಿ ಓಡೋಗೋದಕ್ಕೆ ಪ್ರಯತ್ನ ಪಡ್ತಾಯಿದ್ರಿ, ಎಲ್ಲೇ ಇದ್ರೂ. ಅದು ಹುಬ್ಳಿ ಆಗಿರಲಿ, ಮೈಸೂರು ಆಗಿರಲಿ, ಎಲ್ಲ ಕಡೆ ನಮ್ಮ ಟೀಮನ್ನು ಆ್ಯಕ್ಚುಲಿ ರಚಿಸಿದ್ರಿ. ಅದ್ರ ಪ್ರಕಾರ ಆ್ಯಕ್ಚುಲಿ ನಾವು ಮಾಡ್ತಾಯಿದ್ರಿ. ಬಟ್ ಆಮೇಲೆ ಅರ್ಥ ಆಯಿತು ಇದು ಈ ಥರ ವರ್ಕ್ ಮಾಡೋಕ್ಕಾಗಲ್ಲ ಅಂತ. 1000 ಬಾಕ್ಸಸ್ ಇನ್ಸ್ಟಾಲ್ ಮಾಡಬೇಕಂದ್ರೆ, ಇಲ್ಲ 1 ಲಕ್ಷ ಬಾಕ್ಸಸ್ ಆ್ಯಕ್ಚುಲಿ ಇನ್ಸ್ಟಾಲ್ ಮಾಡ್ಬೇಕಂದ್ರೆ ಎಲ್ಲ ಕಡೆ ಓಡೋಗೋದಕ್ಕಾಗೋದಿಲ್ಲ ನಾವು ರಾತ್ರಿ ಎದ್ದು. ಸೊ ಆವಾಗ ಆ್ಯಕ್ಚುಲಿ ಏನು ಮಾಡಿದ್ರಿ ಅಂದರೆ OTP ಬರಲಿ, ಇಂಟರ್ನೆಟ್ ಇರಲಿ, ಇಂಟರ್ನೆಟ್ ಇಲ್ಲದೆ ಹೋಗಿರಲಿ, ಅದು ಈ ಬಾಕ್ಸ್ ಯಾವಾಗಲೂ ವರ್ಕ್ ಆಗಬೇಕು. ಸೊ ಅದಕ್ಕೆ ಏನೇನು ಬೇಕಾಗಿತ್ತು ಆ್ಯಕ್ಚುಲಿ ಆಫ್ಲೈನ್ ಪಿಕಪ್ ಅಂತ ಬರುತ್ತೆ, ಆಫ್ಲೈನ್ ಪಿಕಪ್ ಕೋಡು ಮತ್ತು ರಿಮೋಟ್ ಮ್ಯಾನೇಜ್ಮೆಂಟು. ನಾನು ಇವಾಗ ಆ್ಯಕ್ಚುಲಿ ಇಲ್ಲಿ ಕೂತ್ಕೊಂಡು ಬಿಕನೇರಲ್ಲಿರೋವಂಥ ಒಂದು ರೈಲ್ವೆ ಸ್ಟೇಷನಲ್ಲಿ ಅಥವಾ ದ್ವಾರಕಾ ಅಂತ ಜಾಗದಲ್ಲಿರೋವಂಥದ್ದು, ಹೌರಾ ರೈಲ್ವೆ ಸ್ಟೇಷನ್ ಇರೋದು, ಇಲ್ಲೇ ಕೂತ್ಕೊಂಡು ನಾವು ಮಾಡೋ ಥರ ವ್ಯವಸ್ಥೆಗಳು ಮಾಡ್ಕೊಂಡ್ರಿ. ಆ ಥರ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆ್ಯಕ್ಚುಲಿ ಮಾಡಿ. ಸೊ 2 ಅಡ್ವಾಂಟೇಜು, ಒಂದು ಸಪೋರ್ಟ್ ಟೀಮ್ ಅಂತ ಏನಿರುತ್ತೆ ಆ್ಯಕ್ಚುಲಿ ನಮ್ಮ ಕಸ್ಟಮರ್ ಕೇರ್ ಟೀಮ್, ಸಪೋರ್ಟ್ ಟೀಮ್ ಏನಿರುತ್ತೆ ಅವರು ಎಲ್ಲಿಂದ ಬೇಕಾದ್ರೂ ಓಪನ್ ಮಾಡ್ಬೋದು. ಇನ್ನೊಂದು ಕಸ್ಟಮರ್ಗೂ ಕೂಡ ಗ್ರಾಹಕರಿಗೆ ಒಂದು ಆಫ್ಲೈನ್ OTP ಅಂತ ಕೊಡ್ತೀರಿ. ಸೊ ಏನೇ ವರ್ಕ್ ಆಗಿಲ್ಲ ಅಂದ್ರೂ ಆಫ್ಲೈನ್ ಟ್ರೈ ಮಾಡಿ ಅಂತ ಹೇಳಿ ಆಫ್ಲೈನ್ ಮಾಡಿಸೋ ಥರ ಮಾಡ್ತೀರಿ. ನಮ್ಮ ಬರೋ ಕಸ್ಟಮರ್ಸ್ ಹೇಗಿರ್ತಾರೆ ಅಂದರೆ, ರೈಲ್ವೆ ಸ್ಟೇಷನಲ್ಲಿ ಪ್ಲಾಟ್ಫಾರ್ಮಲ್ಲಿ ಟ್ರೈನ್ ಬಂದು ನಿಂತಿರುತ್ತೆ. ಸೊ 10:30ಗೆ ಟ್ರೈನ್ ಇರುತ್ತೆ, ಅವರು ಒಂದು 10:15 ಬಂದು ಲಾಕರ್ ಹತ್ರ ಬಂದು ಪ್ಯಾನಿಕ್ ಆಗಿ ಶುರು ಆಗ್ತಾರೆ, ಗಾಬರಿ ಆಗುತ್ತೆ, ಫೋನ್ ಮಾಡ್ತಾರೆ. ನಾವೇನೋ ಹೇಳ್ತೀರಿ 1 ನಿಮಿಷ ಸರ್ ನಾವು ಸಹಾಯ ಮಾಡ್ತೀರಿ ಅಂದರೆ ಅವರು ಕೇಳಿಸ್ಕೊಳ್ಳೋವಂಥ ಪರಿಸ್ಥಿತಿಲಿ ಇರೋದಿಲ್ಲ. ಯಾಕಂದರೆ ಟ್ರೈನ್ ನಿಂತಿದೆ, ಮಗು ಇರುತ್ತೆ ಕೆಲವು ಸತಿ, ಮತ್ತು ಸ್ವಲ್ಪ ವಯಸ್ಸಾಗಿರೋರು ಇರ್ತಾರೆ, ಈ ಥರ ಎಲ್ಲ ಇರುತ್ತೆ. ಸೊ ನಾವೇನು ಮಾಡಿದ್ದೀರಿ ಅಂದರೆ, ಇವಾಗ ಜಸ್ಟ್ ಒಂದು ನಂಬರ್ಗೆ ಒಂದು 100 ಜನ ಯೂಸ್ ಮಾಡಿದ್ರೆ ತಿಂಗಳಲ್ಲಿ 100 ಜನ ಇಲ್ಲ, 15,000 ಜನ ಯೂಸ್ ಮಾಡಿದ್ರೆ ಒಬ್ರಿಗೂ ಇವತ್ತು ಆ್ಯಕ್ಚುಲಿ ತೊಂದರೆ ಆಗುತ್ತೆ ಆ್ಯಕ್ಚುಲಿ. ಸೊ ತೊಂದರೆ ಆದಾಗ ನಾವೇನು ಮಾಡ್ತೀರಿ ಅಂದರೆ, ಈ ಥರ ರಿಮೋಟಲ್ಲಿ ಹೆಲ್ಪ್ ಮಾಡೋಂಥದ್ದು, ಅಥವಾ ಕೆಲವರಿಗೆ ಆಗೋದೇ ಇಲ್ಲ ಆ್ಯಕ್ಚುಲಿ ಅಂದಾಗ ನಾವು ಹೇಳ್ತೀರಿ, ನೀವು ಗಾಬರಿ ಪಡಬೇಡಿ, ನಿಮ್ಮ ಟ್ರೈನ್ ತೊಗೊಂಡು ಹೋಗಿ ಅಂತ ಹೇಳಿ ನಾವು ಮನೆಗೆ ತಂದು ಕೊಡ್ತೀರಿ ಆ್ಯಕ್ಚುಲಿ ಬ್ಯಾಗ್ನ. ನಿಮಗೆ ಅನುಕೂಲತೆ ಇದೆ ಅಂದರೆ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡಿ, ನಿಮ್ಮ ಬ್ಯಾಗಿನ ಏನಿದೆ ಜವಾಬ್ದಾರಿ ಇದೆ ನಾವು ಮನೆಗೆ ತಂದು ಕೊಡೋವರೆಗೂ ಆ್ಯಕ್ಚುಲಿ ನಮ್ಮ ಜವಾಬ್ದಾರಿ ತೊಗೊತೀವಿ. ನಾವು ಬರೀ ಲಾಕರ್ ಹಾಕಿ ಬಿಟ್ಟಿರೋದಲ್ಲ ಆ್ಯಕ್ಚುಲಿ, ನಾವು ನಿಮಗೆ ಒಂದು ಸರ್ವಿಸ್ ಕೊಡ್ತಾಯಿದ್ದೀರಿ ಆ್ಯಕ್ಚುಲಿ. ಇಟ್ಸ್ ನಾಟ್ ಜಸ್ಟ್ ಅ ಪ್ರಾಡಕ್ಟ್ ಆ್ಯಕ್ಚುಲಿ. ನಿಮಗೆ ಬ್ಯಾಗ್ ಇಟ್ಕೊಳ್ಳೋದು ನಮ್ಮದು ಕರ್ತವ್ಯ, ಬ್ಯಾಗ್ ಇಟ್ಕೊಂಡ್ಮೇಲೆ ವಾಪಸ್ ಕೊಡೋದು ನಮ್ಮ ಕರ್ತವ್ಯ. ಸೊ ಆ ರೀತಿ ಆ್ಯಕ್ಚುಲಿ ಒಂದು ಆಪ್ರೇಟ್ ಮಾಡ್ತಾಯಿದ್ದೀರಿ. ಸೊ ಇದರೊಳಗೆ ಟೆಕ್ನಾಲಜಿಕಲಿ ತುಂಬ ಚೇಂಜಸ್ ಮಾಡಿದ್ದೀರಿ ಟು ಮೇಕ್ ಶೂರ್ ದಟ್ ಇಟ್ ಈಸ್ 99% ರಿಲೇಬಲ್. ಆ ಮಿಕ್ಕಿದ 1% ರಿಲೇಬಲ್ ಇದ್ದಾಗ ನಾವೇನು ಮಾಡ್ತೀರಿ ಅಂದರೆ ನಮ್ಮ ಇನ್ವಾಲ್ವ್ಮೆಂಟ್ ಆಗಿ, ಹ್ಯೂಮನ್ ರಿಸೋರ್ಸಸ್ ಇನ್ವಾಲ್ವ್ಮೆಂಟ್ ಆಗಿ ಆ್ಯಕ್ಚುಲಿ ಅದನ್ನು ಸಾಲ್ವ್ ಮಾಡ್ತಾ ಇದ್ದೀರಿ. ಸೊ ಈಗ ಇಂತಹ ಒಂದು ರಿಲಯಬಲ್ ಸೊಲ್ಯೂಷನ್ನ ನೀವು ಬಿಲ್ಡ್ ಮಾಡಬೇಕು ಅಂತಂದರೆ ನಿಮ್ಮ ಎಫರ್ಟ್ಸ್ ಜೊತೆಗೆ ಈ ಸಿಸ್ಟಮ್ದು ಸಪೋರ್ಟ್ ಕೂಡ ಬೇಕಾಗುತ್ತೆ. ಅನ್ವೇಷಣ ಅನ್ನುವಂತಹ ಒಂದು ಇನ್ಕ್ಯುಬೇಷನ್ ಸೆಂಟರ್ಸ್ ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು, ಎಲ್ಲಿಂದ ನಿಮಗೆ ಯಾವ ಥರದ ಸಪೋರ್ಟ್ ಸಿಕ್ಕಿದೆ? ಖಂಡಿತ.
ನಮಗೆ ಈ ಸಂಸ್ಥೆ ಕಟ್ಟಬೇಕಾದ್ರೆ ನಾವು 3 ಜನ ಸಹ ಸಂಸ್ಥಾಪಕರಿದ್ದೀವಿ. ಅದರ ಜೊತೆಗೆ ಒಂದು ತಂಡ ಕೂಡ ಬಿಲ್ಡ್ ಮಾಡಿದ್ದೀವಿ. ಬಟ್ ಅಷ್ಟೇ ಸಾಕಾಗಲ್ಲ. ಈ ಸ್ಟಾರ್ಟಪ್ಪು ನಮ್ಮ ದೇಶದಲ್ಲಿ ಸ್ಟಾರ್ಟಪ್ಪನ್ನು ಬಿಲ್ಡ್ ಮಾಡೋದಕ್ಕೆ ನಾವೊಂದು ವಿಷನ್ ಇಟ್ಕೊಂಡು ಇಷ್ಟು ದೊಡ್ಡ ಕಂಪನಿ ಒಂದನ್ನು ಸ್ಥಾಪನೆ ಮಾಡಬೇಕು, ಹೊಸ ಒಂದು ಬದಲಾವಣೆ ತರಬೇಕು, ಗ್ರಾಹಕರಿಗೆ ಒಂದು ಹೊಸ ಅನುಭವ ಕೊಡಬೇಕು, ಹೊಸ ಸೊಲ್ಯೂಷನ್ ಕೊಡಬೇಕು ಅಂತ ನಾವು ಮಾಡಬೇಕು ಅಂದರೆ ನಮ್ಮ ಜೊತೆ ಕೈ ಜೋಡಿಸಿ ನಮ್ಮನ್ನು ಪ್ರೋತ್ಸಾಹ ಮಾಡೋರು ಕೂಡ ತುಂಬ ಅಗತ್ಯ ಇರುತ್ತೆ. ಆ ರೀತಿ ನಮಗೆ ತುಂಬ ಜನ ಪ್ರೋತ್ಸಾಹಿಸಿದ್ದಾರೆ. ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಇರ್ಬೋದು. ಅದ್ರ ಜೊತೆಗೆ ಅನ್ವೇಷಣ ಅನ್ನೋ ಒಂದು ಸಂಸ್ಥೆ ಕೂಡ ನಮ್ಮನ್ನು ಬೆಂಗಳೂರು ಟೆಕ್ ಸಮ್ಮಿಟ್ ಅನ್ನೋ ಒಂದು ಸಂಸ್ಥೆ ಒಂದು ಫಂಕ್ಷನಲ್ಲಿ, ಒಂದು ಇವೆಂಟಲ್ಲಿ ನಮ್ಮನ್ನು ಗುರುತಿಸಿ ನಾವು ಅವ್ರ ಜೊತೆ ಮಾತಾಡಿ ಓಕೆ ನಾವೇನು ಮಾಡ್ತಾಯಿದ್ದೀವಿ ಅಂತೆಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿದಾಗ ಅವ್ರು ಹೇಳಿದ್ರು ಇದು ತುಂಬಾ ಚೆನ್ನಾಗಿದೆ, ಇದರ ಭಾರತದಲ್ಲೇ ಯಾರೂ ಮಾಡಿಲ್ಲ ಇದುವರೆಗೂ, ಇದು ನೀವು ಮಾಡ್ತಾಯಿದ್ದೀರಾ, ಇದು ಇನ್ನೂ ಹೆಚ್ಚು ಬೆಳಿಬೇಕು, ನಾವು ನಿಮ್ಗೆ ಪ್ರೋತ್ಸಾಹ ಕೊಡ್ತೀವಿ, ನಮ್ಮದು ಇನ್ಕ್ಯುಬೇಷನ್ ಪ್ರೋಗ್ರಾಮ್ ಇದೆ, ಬಂದು ನಮ್ಮಲ್ಲಿ ಜಾಯ್ನ್ ಆಗಿ ಅಂತ ಹೇಳಿದ್ರು. ಇಲ್ಲಿ ಬಂದು ನಾವು ಅವ್ರ ಜೊತೆ ಅವರು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆ ಇನ್ಕ್ಯುಬೇಷನ್ ಪ್ರೋಗ್ರಾಮಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಆ ಪರ್ಟಿಕ್ಯುಲರ್ ಕೊಹೋಟಲ್ಲಿದ್ದೀವಿ ಈಗ, ಕರೆಂಟ್ ಕೊಹೋಟಲ್ಲಿ. ಅವರು ನಮಗೆ ಯಾವ ರೀತಿ ಸಹಾಯ ಬೇಕೋ ಎಲ್ಲ ಸಹಾಯನೂ ಹೇಳ್ತಾರೆ. ನಮಗೇನಾದರೂ ನಮ್ಮ ಕಾರ್ಯತಂತ್ರಗಳಲ್ಲಿ ಏನಾದರೂ ಬದಲಾವಣೆಗಳು ತರಬೇಕಾ, ಯಾವ ರೀತಿ ಮಾಡಬೇಕಾಗತ್ತೆ, ಏನಾದರೂ ನಮಗೆ ಡೌಟ್ಸ್ ಇದೆಯಾ, ಅವ್ರಿಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ನಮ್ಮ ಹತ್ರ ಶೇರ್ ಮಾಡಿ, ನೀವು ಈ ಥರ ಥಿಂಕ್ ಮಾಡಿ, ಈ ಥರ ಯೋಚನೆ ಮಾಡಿ, ಈ ಥರ ಮಾಡ್ಬೋದು, ಈ ಥರ ಮಾಡಿದ್ರೆ ಒಳ್ಳೆಯದಲ್ವಾ ಅನ್ನೋ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮಗೆ. ಅದ್ರ ಜೊತೆಗೆ ನಮಗೆಲ್ಲಾದರೂ ಹೊಸ ಕಡೆ, ಇವಾಗ ನಾವು ರೈಲ್ವೆ ಸ್ಟೇಷನ್ಗಳಲ್ಲಿ ಶುರು ಮಾಡಿದ್ವಿ, ಶಾಪಿಂಗ್ ಮಾಲ್ಗಳಲ್ಲಿ ಮಾಡಿದ್ವಿ, ಅದಾದಮೇಲೆ ದೇವಸ್ಥಾನಗಳಲ್ಲಿ ಮಾಡಬೇಕಾಯ್ತು. ಸೊ ದೇವಸ್ಥಾನಗಳಲ್ಲಿ ಮಾಡಬೇಕಾದ್ರೆ ನಮಗೆ ಅಲ್ಲಿ ಯಾರು ಒಂದು ನಿರ್ಧಾರ ಮಾಡ್ತಾರೆ ಅಥವಾ ಇಲ್ಲಿ ಈ ಥರ ವಿಷಯಗಳನ್ನು ಅವ್ರಿಗೆ ತೊಗೊಂಡೋಗಿ ಹೇಳಬೇಕಾಗತ್ತೆ. ಅದಕ್ಕೆ ಸರಿಯಾದ ಕಾಂಟ್ಯಾಕ್ಟ್ ಸಿಗಬೇಕಾಗತ್ತೆ, ಸಂಪರ್ಕಗಳು ಸರಿಯಾಗಿರೋದು ಸಿಗಬೇಕಾಗತ್ತೆ. ಅದು ಅನ್ವೇಷಣೆ ಮೂಲಕ ಆಯಿತು ನಮಗೆ. ಅವ್ರು ನಮ್ಗೆ ಹೇಳಿದ್ರು ಇಂಥವ್ರ ಹತ್ರ ಹೋಗಿ ಮಾತಾಡಿ, ನೀವು ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡಿ ಹೇಳಿ ಅಂತ ಹೇಳ್ತಾರೆ. ಹೇಳಿದಾಗ ಅವರು ಓಕೆ ಇದು ತುಂಬ ಚೆನ್ನಾಗಿದೆ, ಇದು ಮಾಡಬೇಕು, ಇದು ದೇವಸ್ಥಾನಗಳಲ್ಲೂ ಮಾಡಬೇಕು, ದೇವಸ್ಥಾನಗಳಲ್ಲಿ ಮಾಡಿದ್ರು ಸೂಕ್ತ, ಇಲ್ಲೂ ಕೂಡ ಇದು ಉಪಯೋಗಕರ ಅಂತ ಹೇಳಿ ನಮಗೆ ಪ್ರೋತ್ಸಾಹ ಕೊಟ್ಟು ಇವ್ರ ಮೂಲಕ ದೇವಸ್ಥಾನಗಳಲ್ಲಿ ಬರೋ ಥರ ಆಯಿತು ನಮಗೆ. ಅದ್ರ ಜೊತೆಗೆ ಈ ಥರ ಸಂಸ್ಥೆ ಕಟ್ಟಬೇಕು ಅಂದರೆ ಹಣದ ಅವಶ್ಯಕತೆಯೂ ಇರುತ್ತೆ. ಸೊ ಅದಕ್ಕೆ ಯಾವ ರೀತಿ ಇನ್ವೆಸ್ಟರ್ಸು ತರಬೇಕಾಗತ್ತೆ, ಅವ್ರ ಹತ್ರ ಯಾವ ರೀತಿ ಮಾತಾಡಬೇಕಾಗತ್ತೆ, ನೀವು ಯಾವ ರೀತಿ ನಿಮ್ಮ ಕಂಪ್ನಿ ಬೆಳವಣಿಗೆ ಹೇಗಾಗಿದೆ ಅನ್ನೋದನ್ನು ಯಾವ ರೀತಿ ನಾವು ಯಾವ ರೀತಿ ಅದನ್ನು ಇನ್ವೆಸ್ಟರ್ಸ್ಗೆ ಮುಟ್ಟಿಸ್ಬೇಕಾಗತ್ತೆ, ಅದ್ರ ಬಗ್ಗೆ ಎಲ್ಲ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ, ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇದು ಕೂಡ ಅಫ್ಕೋರ್ಸ್ ಇದು ಅನ್ವೇಷಣಾ ಸಂಸ್ಥೆ ಇರ್ಬೋದು ಅಥವಾ ಕರ್ನಾಟಕ ಸರ್ಕಾರದ ಸ್ಟಾರ್ಟಪ್ ಕರ್ನಾಟಕ ಯೋಜನೆಗಳು ಇರ್ಬೋದು, ಅಲ್ಲೂ ಕೂಡ ಅದ್ರ ಮೂಲಕ ಕೂಡ ನಮಗೆ ಹೆಚ್ಚು ಸ್ವಲ್ಪ ಹೊಸ ಕಾಂಟ್ಯಾಕ್ಟ್ಸ್ಗಳು ಸಿಕ್ಕಿದೆ, ಹೊಸ ಯೋಚನೆಗಳು ಅಥವಾ ನಮ್ಮ ಜೊತೆ ನಮ್ಮ ಥರನೇ ಇರೋ ಬೇರೆ ಸ್ಟಾರ್ಟಪ್ಗಳಿರ್ಬೋದು, ಅವ್ರ ಜೊತೆ ನಾವು ಇಂಟ್ರ್ಯಾಕ್ಟ್ ಮಾಡುವಂಥ ಅವಕಾಶಗಳು ಸಿಕ್ಕಿದೆ. ಇದೆಲ್ಲ ಅನುಕೂಲಗಳು ಆಗ್ತಾಯಿದೆ ನಮ್ಮ ದೇಶದಲ್ಲಿ. ಸೊ ಹೇಳಬೇಕು ಅಂದರೆ ಒಂದು ಸ್ಟಾರ್ಟಪ್ಗಳಿಗೋಸ್ಕರ ಒಂದು ಕ್ರಾಂತಿ ಥರನೇ ನಡೀತಾ ಇದೆ ನಮ್ಮ ದೇಶದಲ್ಲಿ. ಅದಕ್ಕೋಸ್ಕರ ತುಂಬ ಧನ್ಯವಾದಗಳು. ಬರೀ ಕರ್ನಾಟಕ ಸರ್ಕಾರ ಇರ್ಬೋದು ಅಥವಾ ಭಾರತ ಸರ್ಕಾರ ಇರ್ಬೋದು ಅಥವಾ ಅನ್ವೇಷಣಾ ಥರ ಸಂಸ್ಥೆಗಳಿರ್ಬೋದು, ಇವೆಲ್ಲನೂ ನಮ್ಮ ಪ್ರೋತ್ಸಾಹ ಕೊಡ್ತಾ ಇದೆ. ಅದು ತುಂಬ ಧನ್ಯವಾದಗಳು. ವೆರಿ ನೈಸ್. ಸೊ ಈಗ ಕಾಮನ್ ಆಗಿರುವಂತಹ ಪ್ರಾಬ್ಲಮ್ ಇದು, ಪಬ್ಲಿಕ್ ಪ್ಲೇಸಸಲ್ಲಿ ಥೆಫ್ಟ್ ಅನ್ನೋದು ಒಂದು ದೊಡ್ಡ ಫಿಯರ್ ಆ್ಯಕ್ಚುಲಿ. ಈ ಟೆಂಪಲ್ಸ್ ಇರ್ಬೋದು, ರೈಲ್ವೆ ಸ್ಟೇಷನ್ಸ್ ಇರ್ಬೋದು, ಇಷ್ಟೇ ಅಲ್ಲದೆ ಈಗ ಸ್ಪೋರ್ಟ್ಸ್ ಕ್ಲಬ್ ಇಂತಹ ಏರಿಯಾಸ್ನು ನೀವು ಕವರ್ ಮಾಡ್ತಾ ಇದ್ದೀರಾ. ಒಂದು ಒಳ್ಳೆಯ ಪರಿಹಾರವನ್ನು ನೀವು ಕೊಟ್ಟಿದ್ದೀರಾ ನಿಮ್ಮ ಕಂಪ್ನಿ ಮೂಲಕ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇಂಡಸ್ಟ್ರಿಯಲ್ ಇನ್ಸೈಟ್ಸ್ ಜೊತೆಗೆ ಟೆಕ್ನಾಲಜಿಕಲ್ ಫೋರ್ಸೈಟ್ ಕಂಬೈನ್ ಆದಾಗ ಒಂದು ಸ್ಕೇಲಬಲ್ ಸೊಲ್ಯೂಷನ್ ಅಥವಾ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಕ್ಕೆ ಈ ಕಂಪ್ನಿಗಳೇ ಉದಾಹರಣೆಯಾಗಿದೆ. ಇನ್ನೂ ಇಂತಹ ಮತ್ತಷ್ಟು ಕಂಪ್ನಿಗಳ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ.